ಮತ್ತೆ ಈಗಾಗಲೇ ಒಂದು ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಈಗ ಎರಡನೇ ಮೈಲಿಗಲ್ಲು ಮತ್ತೊಂದು ಅರ್ಥಪೂರ್ಣವಾದ ಮಹತ್ವವಾದ ಒಂದು ಚಟುವಟಿಕೆ ತಮ್ಮ ಮುಂದೆ. ಈಗಾಗಲೇ ನಾನು ನಿಮಗೆ ಇದರ ಒಂದು ಸಂಪೂರ್ಣ ವಿವರವನ್ನು ತಿಳಿಸಿದ್ದೇನೆ. ನಮ್ಮ PMC ಆಶಯ ಸಂಪನ್ಮೂಲ ವ್ಯಕ್ತಿಗಳಿಂದ, ಅದು ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಂದ ನಮ್ಮ ಶಾಲಾ ಮಕ್ಕಳಿಗೆ ಒಂದು ವಿಶೇಷವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಉಪನ್ಯಾಸ ಅಥವಾ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಬೇಕು ಅನ್ನುವಂಥದ್ದು. ಇವತ್ತು ಈಗಾಗಲೇ ತಾವೆಲ್ಲ ಗಮನಿಸಿದ್ದೀರಿ, ಶ್ರೀ ಅರಳಿ ನಾಗರಾಜ್ ಗಂಗಾವತಿ ಸರ್ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿ ಗದಗ ಜಿಲ್ಲೆಯಿಂದ ನಮ್ಮ ಶಾಲೆಗೆ ಇವತ್ತು ಆಗಮಿಸಿದ್ದಾರೆ. ನಮ್ಮ ಶಾಲಾ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದು ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳು. ಈ ವಿಚಾರ ಸಂಬಂಧಪಟ್ಟಂತೆ ಶ್ರೀಯುತ ಅರಳಿ ನಾಗರಾಜ್ ಸರ್ ಅವರ ಕಡೆಯಿಂದ ಉಪನ್ಯಾಸ ಪ್ರಾತ್ಯಕ್ಷಿಕೆ ಇರುತ್ತೆ. ಮತ್ತೆ ಸಂಪೂರ್ಣವಾಗಿ ಅವರು ಈ ವಿಚಾರವನ್ನು ನಡೆಸ್ತಾರೆ, ಕೇಳಿಸ್ಕೊಳ್ಳಿ. ಕೊನೆಯಲ್ಲಿ ನೀವು ಏನಾದರೂ ಪ್ರಶ್ನೆ ಕೇಳುವಂಥದ್ದಿದ್ರೆ ಕೇಳಬಹುದು. ಒಂದು ಅರ್ಧ ಗಂಟೆಗಳ ಕಾಲ ಉಪನ್ಯಾಸ ಶ್ರೀಯುತ ಅರಳಿ ನಾಗರಾಜ್ ಸರ್, ನಿವೃತ್ತ ನ್ಯಾಯಾಧೀಶರು ಹೈಕೋರ್ಟ್ ಬೆಂಗಳೂರು ಸರ್, ತಮ್ಮನ್ನ ಈ ಒಂದು ಉಪನ್ಯಾಸಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ಬರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹೋರಾಟ ಮಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸುತ್ತಾರೆ. ಸ್ವಾತಂತ್ರ್ಯ ಬಂದ ನಂತರ 78 ವರ್ಷಗಳವರೆಗೆ ನಮ್ಮ ರಾಷ್ಟ್ರದ ಗಡಿಗಳನ್ನು ಕಾಯ್ದುಕೊಂಡು ಬಂದು ಆ ಕರ್ತವ್ಯದಲ್ಲಿ ಹುತಾತ್ಮರಾದ ವೀರ ಯೋಧರನ್ನು ಸ್ಮರಿಸುತ್ತಾ, ತೀರಾ ಇತ್ತೀಚೆಗೆ ನಮ್ಮ ದೇಶದ ಶಕ್ತಿ ಏನು ಅಂತ ಆಪರೇಷನ್ ಸಿಂಧೂರ ಕೇಳಿದ್ರಲ್ಲ, ಆ ಆಪರೇಷನ್ ಸಿಂಧೂರ ಪ್ರಕರಣದಲ್ಲಿ ದೇಶಕ್ಕೆ ಎಷ್ಟು ಶಕ್ತಿ ಇದೆ, ದೇಶಕ್ಕೆ ಗೊತ್ತು ಮಾಡಿರ್ತಕ್ಕಂಥ ವೀರ ಯೋಧರನ್ನು ಅಭಿನಂದಿಸುತ್ತಾ, ನಾನು ಈ ವ್ಯಕ್ತಿತ್ವ ಕಲಿಬೇಕಾದ್ರೆ ಯಾರೆಲ್ಲ ಕಾರಣ ಆ ಶಿಕ್ಷಕರನ್ನು, ಹಿರಿಯರನ್ನು, ಗುರುಗಳನ್ನು ನೆನಪಿಸಿಕೊಳ್ಳುತ್ತಾರೆ. ನನ್ನ ಕಡೆಗೆ ಹೇಳಿದಾಗ ನನ್ನ ಪ್ರೀತಿಯ ಮೊಮ್ಮಕ್ಕಳ ಸಮಾನರಾದ ಭವ್ಯ ಭಾರತದ ಭವಿಷ್ಯದ ಆದರ್ಶ ನಾಗರಿಕರಾಗಲಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಪ್ರೀತಿಪೂರ್ವಕ ಶರಣ. ಸರ್ ಹೇಳಿದ್ರು ಆದರ್ಶ ಅಂತ ಹೇಳಿರೋದು ನಾಗರಿಕ ಹಕ್ಕುಗಳು ಮತ್ತು ಕರ್ತವ್ಯಗಳು. ನಾಗರಿಕರ ಹಕ್ಕುಗಳು ಕರ್ತವ್ಯಗಳು ತಿಳ್ಕೋಬೇಕಾದ್ರೆ ಮೊದಲು ನಾಗರಿಕ ಅಂದ್ರೆ ಏನು, ಯಾರ್ಯಾರು ಅರ್ಥ ಇರ್ತದೆ, ನಾಗರಿಕ ಅಂತ ಯಾರು ಹೇಳ್ತಾರಂತೆ, ಯಾರು ಹೇಳ್ತೀವಿ ನಾಗರಿಕ ಅಂತ ಯಾರು ಹೇಳಿ? ಸಂವಿಧಾನದಲ್ಲಿ ಏನು ಹೇಳಿದ್ರೆ, ಸಂವಿಧಾನ ಗೊತ್ತಲ್ಲ, ಆಳುವವರನ್ನು ಆಳುವ ಗ್ರಂಥ. ಏನು ಆಳುವವರನ್ನು ಯಾರು ಜನಪ್ರತಿನಿಧಿಗಳಿಗೆ ಆರಿಸುವಲ್ಲಿ MLA, MP, ರಾಷ್ಟ್ರಪತಿ ಎಲ್ಲ ಬರ್ತಾರಲ್ಲ, ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸರು, ಇವರೆಲ್ಲರನ್ನು ಬಂಧನದಲ್ಲಿ ಇಟ್ಟುಕೊಂಡಿದ್ದೇನು ಸಂವಿಧಾನ. ಪ್ರತಿಯೊಬ್ಬರು ಆ ಸಂವಿಧಾನಕ್ಕೆ ಆ ಸಂವಿಧಾನದ ಚೌಕಟ್ಟಿನ ಒಳಗನೇ ಕೆಲಸ ಮಾಡಬೇಕು. ನಾನು ಶ್ರೇಷ್ಠ, ನೀನು ಶ್ರೇಷ್ಠ ಅನ್ನೋದು ಇಲ್ಲೇ ಇಲ್ಲ. ಹಾಗಾಗಿ ನಾಗರಿಕರು ಅಂದರೆ ಏನಂತ ಹೇಳಿದ್ರೆ, ಆ ಸಂವಿಧಾನದಲ್ಲಿ ಹೇಳಿದ್ದಾರೆ ಏನಂತ, ಭಾರತದಲ್ಲಿ ಜನನವಾಗಿ ಭಾರತೀಯರ ಮಕ್ಕಳಾಗಿ ಯಾರು ಹುಟ್ಟು ಬರ್ತಾರಲ್ಲ ಅವರೆಲ್ಲ ಭಾರತದ ನಾಗರಿಕರು. ಸಂವಿಧಾನದಲ್ಲಿ ನಾವು ಹಕ್ಕುಗಳನ್ನು ಕೊಟ್ಟಾರಲ್ಲ, ಮೂಲಭೂತ ಹಕ್ಕುಗಳನ್ನು ಅಂತ ಹೇಳ್ತೀವಿ. ಮೂಲಭೂತ ಅಂತ ಹೇಳಿದ್ರೆ ಅವು ನಮ್ಮ ಜನ್ಮದಲ್ಲಿಗೆ ಹಕ್ಕುಗಳು ಅಂತ ಸಂವಿಧಾನನೇ ಕೊಡ್ತದೆ ಹೊರತು ಯಾರು ಕೊಡಲಿಲ್ಲ. ಆ ಹಕ್ಕುಗಳು ಕೇವಲ ಭಾರತೀಯ ನಾಗರಿಕರಿಗೆ, ನಾಗರಿಕರಲ್ಲದವರಿಗೆ
ಆ ಹಕ್ಕುಗಳು ಇಲ್ಲ. ಈ ಮತದಾನದ ಹಕ್ಕು ಯಾಕಿದಾವೆ? ನಮ್ಮ ಭಾರತೀಯ ನಾಗರಿಕರೇ ಯಾರಲ್ಲ ಅವರಿಗೆ ಮಾತ್ರ. ವಿದೇಶದಿಂದ ಬಂದಂಥವರು, ನಮ್ಮ ರಾಷ್ಟ್ರದ ನಾಗರಿಕ ಅಲ್ಲ ಅನ್ನೋಂಥವರು ಮತದಾನದ ಹಕ್ಕನ್ನು ಪಡೆಯುವುದಿಲ್ಲ. ಮಕ್ಕಳಿಗೆ ಬರುವಂಥ ಹಕ್ಕುಗಳನ್ನು ಪಡೆಯುವುದಿಲ್ಲ. ನಾಗರಿಕರಿರುವ ಹಕ್ಕುಗಳು ಅವರಿಗಿಲ್ಲ. ಆದ್ದರಿಂದ ಸಂವಿಧಾನದ ಕೊಡು ಮಾಡಿದ ಹಕ್ಕುಗಳನ್ನು ನಾವು ಅನುಭವಿಸಬೇಕಾದರೆ, ಆ ಹಕ್ಕುಗಳನ್ನು ಚಲಾಯಿಸಬೇಕಾದರೆ ನಾವು ಭಾರತದ ನಾಗರಿಕರಾಗಬೇಕು. ಹೌದಲ್ಲ? ಕೇವಲ ಸಾಧಾರಣ ನಾಗರಿಕರಲ್ಲ, ಆದರ್ಶ ನಾಗರಿಕರಾಗಬೇಕು. ನಮ್ಮ ಪ್ರಜಾಪ್ರಭುತ್ವ ಏನು ಹೇಳ್ತದೆ? ಪ್ರಜೆಗಳಿಗಾಗಿ ಅದೆಲ್ಲ ಗೊತ್ತಿಲ್ಲ. ಹಾಗಾದ್ರೆ ನಾಯಕರಾಗಬೇಕಾದ್ರೆ ಮೊದಲು ಏನಾಗಿರ್ಬೇಕು? ಅವರು ನಾಗರಿಕರಾಗಿರಬೇಕು. ಹೌದಾ? ಈಗ ನಿಮ್ಮ ಶಾಲೆಯಲ್ಲಿ ಖೋಖೋ ಆಡ್ತೀರಿ, ಆದ್ರೆ ನೀವು ಒಬ್ಬ ರೆಪ್ರೆಸೆಂಟೇಟಿವ್ ಕಳಿಸ್ಬೇಕು. ಖೋಖೋ ಆಡೋದವ್ರನ್ನ ಒಬ್ಬ ಸೈನಿಕರನ್ನ ಆರಿಸಿ ಕಳಿಸ್ಬೇಕು. ಎಲ್ಲಿಗೆ? ಅಂತರಕಾಲ ಸ್ಕೂಲ್ಗಳಿಗೆ ಕಳಿಸ್ಬೇಕು. ಸ್ಕೂಲ್ಸ್ ಕಾಂಪಿಟೇಷನ್ ಯಾರನ್ನ ಆರಿಸ್ತೀರಿ? ಖೋಖೋ ಆಡೋನ್ನ ಆರಿಸ್ತಿರೋ 98% ಮಾರ್ಕ್ಸ್ ತಗೊಂಡಾಗ ಆರಿಸ್ತಿರೋ? ಹೌದಲ್ಲ? ಈಗ ಪೊಲೀಸರು ಒಂದು ಗುಂಪು, ನಿವೃತ್ತ ಪೊಲೀಸರು, ಅವರೊಂದು ಸಂಘ ಮಾಡಿದ್ರು. ಅವರಿಗೆ ಒಬ್ಬ ಪ್ರೆಸಿಡೆಂಟೋ ಇನ್ನೊಬ್ಬರು ಅವ್ರು ಯಾರು ಆರಿಸ್ತಾರ? ನಿವೃತ್ತ ಪೊಲೀಸರನ್ನ ಆರಿಸ್ತಾರೋ ನಿವೃತ್ತ ಕಳ್ಳರನ್ನ ಆರಿಸ್ತಾರೋ? ಕಳ್ಳರದೊಂದು ಗುಂಪು. ಅವರು ತಮ್ಮ ನಾಯಕನನ್ನು ಆರಿಸ್ಬೇಕು. ಕಳ್ಳತನ ಹೆಂಗ್ ಮಾಡಬೇಕು, ಮಾಡಿದ ಪೊಲೀಸರಿಗೆ ಸಿಗಲಾರ್ದಂಗೆ ಏನು ಮಾಡಬೇಕು, ಕಳ್ಳತನದಿಂದ ಗಳಿಸಿದ್ದನ್ನು ಹೆಂಗೆ ದುಡ್ಡು ಮಾಡ್ಕೋಬೇಕು, ಇವೆಲ್ಲ ತಿಳುವಳಿಕೆ ಕೊಡೋಕೆ ಒಬ್ಬ ನಾಯಕನನ್ನು ಆರಿಸ್ಬೇಕು. ಯಾರನ್ನ ಆರಿಸ್ತಾರ? ಕಳ್ಳರ ಪೈಕಿ ಒಬ್ಬನ ಆರಿಸ್ತಾರೋ ಪೊಲೀಸರ ಪೈಕಿ ಒಬ್ಬನ ಆರಿಸ್ತಾರೋ? ಕಳ್ಳರ ಪೈಕಿ. ಒಬ್ಬ ಸ್ವಾಮಿಗಳು ವಿವೇಕಾನಂದರ ರಾಮೇಶ್ವರಿ ಹೋಗಿದ್ರಲ್ಲ, ಹಾಗೆ ನಮ್ಮ ಸ್ವಾಮಿಗಳಿಂದ ಒಬ್ಬ ಪ್ರವಚನಕಾರರನ್ನು, ಧರ್ಮ ಪ್ರಚಾರಕರನ್ನು ಕಳಿಸ್ಬೇಕು ಈ ಯೋಚನೆ ಮಾಡ್ತಾರೆ. ಅವ್ರು ಯಾರನ್ನ ಆರಿಸ್ತಾರ? ಸ್ವಾಮಿಗಳ ಪೈಕಿ ಇದ್ದಾರ ಆರಿಸ್ತಾರೋ ನಿವೃತ್ತ ನ್ಯಾಯಾಧೀಶರು ಪಾಪ ಆರಿಸಿ ಹೋದವರು ಒಬ್ಬ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಕೆಟ್ಟ ಹೆಸರು ಯಾರಿಗೆ ಬರ್ತದೆ? ಅವರನ್ನು ಆರಿಸ್ಬೇಕು. ಹೌದಲ್ಲ? ನಾವು ನಾಗರಿಕರಾಗಿ ಜನಪ್ರತಿನಿಧಿಗಳನ್ನ ಆರಿಸ್ಕೊಳ್ಬೇಕು. ಯಾರು ಜನಪ್ರತಿನಿಧಿಗಳು ಅಂದ್ರೆ ಯಾರು? ಪಾರ್ಲಿಮೆಂಟ್ ಮೆಂಬರು, MLA, ಅಸೆಂಬ್ಲಿ ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕು ಪಂಚಾಯತ್ ಮೆಂಬರು, ಇವರನ್ನೆಲ್ಲ ಆರಿಸ್ತಾರೆ. ಅವರು ಅಯೋಗ್ಯರಾದರೆ ಯಾರನ್ನ ದೂಷಣೆ ಮಾಡಬೇಕು? ಅವ್ರ ಅಪ್ಪ ಅಮ್ಮನ್ನ ಅಥವಾ ಓಟ್ ಹಾಕಿ ಅವ್ರನ್ನ ಆರಿಸಿದವ್ರನ್ನ? ನಮ್ಗೆ ನಾಯಕರು, ಆದರ್ಶ ನಾಯಕರು ಬೇಕಾಗ ನಾಗರಿಕರ ಆದರ್ಶ ನಾಗರಿಕರು ನಾಯಕರು ಬೇಕಂದ್ರೆ ನಾಗರಿಕರು ಎಂಥವ್ರು ಇರಬೇಕು? ಆದರ್ಶ ಇರಬೇಕು. ನಾನು ಆದರ್ಶ ವ್ಯಕ್ತಿ ಆದರೆ ನಿಮಗೆ ಆದರ್ಶ ಘೋಷಣೆ ಮಾಡ್ಬೋದು. ನಾನೇ ಆದರ್ಶ ಅಲ್ಲ ಅಂದ್ರೆ ನನ್ನ ಮಾತು ಕೇಳ್ತೀರಿ, ನೀವು ಪಾಲಿಸ್ತೀರ? ಇಲ್ಲ. ಹಾಗಾಗಿ ನಮ್ಮ ರಾಷ್ಟ್ರದ ಆಡಳಿತದ ಚುಕ್ಕಾಣಿ ಹಿಡಿಯೋರು, ನಮ್ಮ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿಯೋರು ಎಂಥವ್ರು ಇರಬೇಕು? ಆದರ್ಶ ನಾಯಕರಾಗಿರ್ಬೇಕು. ಆದರ್ಶ ನಾಯಕರನ್ನು ಆರಿಸುವವರು ಹೆಂಗಿರ್ಬೇಕು? ಆದರ್ಶ ನಾಗರಿಕರಾಗಿ. ಆ ನಾಗರಿಕರಿಗೆ ಅನೇಕ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಭಾಗ 3 ಅಂತ ಇತ್ತು ಸಂವಿಧಾನದಲ್ಲಿ. ಭಾಳಷ್ಟು ಆವಾಗ ಹೇಳಕ್ಕೆ ಹೋಗೋದಲ್ಲ, ಯಾಕಂದರೆ ಇನ್ನೂ ಆ ವಯಸ್ಸಿಗೆ ಬಂದಿಲ್ಲ ಎಲ್ಲ ಸಂವಿಧಾನ ವಿಧಿವಿಧಾನಗಳನ್ನು
ಆರ್ಟಿಕಲ್ ನಂಬರ್, ಅನುಚ್ಛೇದ ನಂಬರ್ ಅವೆಲ್ಲ ಬೇಡ. ಮೂರನೇ ಭಾಗದಲ್ಲಿ ನಮ್ಮ ದೇಶದ ನಾಗರಿಕರಿಗೆ ಏನೇನು ಹಕ್ಕುಗಳನ್ನು ಕೊಟ್ಟಾರ, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಇರಬೇಕು ಅಂತ, ಜಸ್ಟಿಸ್ ಅಂತ ಹೇಳ್ತಾರೆ. ಸಾಮಾಜಿಕ ನ್ಯಾಯ ಅಂದ್ರೇನು? ಸಮಾಜದಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಸಮಾನ ಹಕ್ಕುಗಳು ಇದ್ದಾವೆ. ಮಾತಾಡುವ ಹಕ್ಕು, ಮನಸ್ಸಿನಲ್ಲಿ ಇದ್ದನ್ನು ವ್ಯಕ್ತ ಮಾಡೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ, ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಸ್ತಿ ಮಾಡೋ ಹಕ್ಕು, ಧರ್ಮವನ್ನು ಪ್ರಚಾರ ಮಾಡೋ ಹಕ್ಕು, ಧರ್ಮವನ್ನು ಯಾವುದೇ ಧರ್ಮವನ್ನು ಇಷ್ಟಪಟ್ಟ ಧರ್ಮವನ್ನು ಅಂಗೀಕಾರ ಮಾಡುವ ಹಕ್ಕು, ಅದನ್ನು ಪ್ರಚಾರ ಮಾಡುವ ಹಕ್ಕು, ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು, ಶಿಕ್ಷಣವನ್ನು ಕೊಡುವ ಹಕ್ಕು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವ ಹಕ್ಕು, ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡುವ ಹಕ್ಕು, ಇವೆಲ್ಲ ಏನದವಲ್ಲ ಪ್ರವಾಸ ಮಾಡೋದು, ಭಾರತಾದ್ಯಂತ ಪ್ರವಾಸ ಮಾಡುವ ಹಕ್ಕಿದೆ. ಭಾರತಾದ್ಯಂತ ಈ ಕರ್ನಾಟಕದಲ್ಲಿದ್ದವರು ಆಂಧ್ರ ಪ್ರದೇಶ ಆಗಲಿ, ಕೇರಳದಲ್ಲಿ, ಉತ್ತರ ಭಾರತ ಆಗಲಿ ಎಲ್ಲರಿಗೂ ಆಸ್ತಿ ತಗೋಬಹುದು. ಇದು ಎಲ್ಲ ಹಕ್ಕುಗಳಿಗೆ ಮೂಲಭೂತ ಹಕ್ಕುಗಳು. ಇವುಗಳನ್ನು ಕೇವಲ ಯಾಕೆ ಕೊಟ್ಟಾರೆ? ನಾಗರಿಕರಿಗೆ ಮಾತ್ರ ಕೊಟ್ಟ. ಬರೀ ಹಕ್ಕಿರ್ತವೇನು, ಜವಾಬ್ದಾರಿ ಇರೋದಿಲ್ಲ. ಈಗ ತಂದೆ ತಾಯಿಗಳಿಗೆ ಅವ್ರ ವಿರುದ್ಧ ಮಕ್ಕಳಿಗೆ ಹಕ್ಕಿದಾವೆ. ಏನು ಹಕ್ಕಿದಾವೆ? ಅವ್ರನ್ನ ಪಾಲನೆ ಪೋಷಣೆ ಮಾಡಬೇಕು. ಮಕ್ಕಳ ಹಕ್ಕು, ನನ್ನನ್ನು ಪಾಲನೆ ಪೋಷಣೆ ಮಾಡು, ನನಗೆ ಶಿಕ್ಷಣ ಕೊಡು, ನನಗೆ ಬಟ್ಟೆಗಳನ್ನು ಕೊಡು, ನನಗೆ ಒಳ್ಳೆಯ ವ್ಯಕ್ತಿತ್ವವನ್ನು ತಗೊಳ್ಳೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಡು. ಇದು ಮಕ್ಕಳು ತಂದೆ ತಾಯಿಗಳನ್ನು ಕೇಳುವ ಏನು ಹಕ್ಕುಗಳು. ತಂದೆ ತಾಯಿಗಳಿಗೆ ಏನೈತಿ? ಜವಾಬ್ದಾರಿ. ಈ ಹಕ್ಕುಗಳನ್ನು ಗುರುತಿಸಿ ಅವುಗಳನ್ನು ಸಾಕಾರಗೊಳಿಸಿ ನಿಮಗೆ ಕೊಡ ಮಾಡುವ ಜವಾಬ್ದಾರಿ ಯಾವುದು? ತಂದೆ ತಾಯಿ, ಪಾಲಕರು. ಪಾಠ ಸರಿಯಾಗಿ ಮಾಡುವ ಜವಾಬ್ದಾರಿ ಯಾವುದು? ಸರಿಯಾಗಿ ಮಾಡ್ರಿ ಅಂತ ಕೇಳೋ ಹಕ್ಕು ಯಾರು? ವಿದ್ಯಾರ್ಥಿ. ಆ ಹಕ್ಕನ್ನು ಚಲಾಯಿಸಿ. ತಂದೆ ತಾಯಿಗಳು ಮುಪ್ಪಿನ ಕಾಲಕ್ಕೆ ಬಂದಾಗ, ಮುಂಪಾದಾಗ, ಮಕ್ಕಳು ವಯಸ್ಕರಾದಾಗ 18 ವರ್ಷ ದಾಟಿದಂತೆ, 18 ವರ್ಷ ದಾಟಿದಂಥ ಅವರಿಗೆ, ಯುವಕರಾದವರಿಗೆ, ಯುವತಿಯಾದವರಿಗೆ ಏನು ಜವಾಬ್ದಾರಿ ಇದೆ? ತಂದೆ ತಾಯಿಗಳನ್ನೇ ಹಕ್ಕು ಪಡ್ಕೊಳ್ಳೋದಷ್ಟೇ ಅಲ್ಲ, ಅವರಿಗೆ ವೃದ್ಧಾಪ್ಯದಲ್ಲಿ ಅವರ ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿ ಮಕ್ಕಳಿಗಿದೆ. ಹಾಗಾಗಿ ನಾಣ್ಯದ ಎರಡು ಮುಖಗಳಲ್ಲಿ ಒಂದು ಹಕ್ಕು, ಇನ್ನೊಂದು ಕರ್ತವ್ಯ. ಹಾಗಾಗಿ ಸಂವಿಧಾನದಲ್ಲಿ ನಾಗರಿಕರು ಪಾಲಿಸಬೇಕಾದ ಕರ್ತವ್ಯಗಳ ಬಗ್ಗೆ ಉಲ್ಲೇಖ ಇದೆ. ಇದೇ ಕೊಟ್ಟಿಗೆನಲ್ಲಿ ಇದ್ದಕ್ಕೂ ಇದರಲ್ಲಿ ಕೊನೆಯ ಲೇಖನ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಸಂವಿಧಾನ ಹ್ಯಾಕ್ ಬಂತು? ಸಂವಿಧಾನಕ್ಕೆ ರಚನೆ ಮಾಡಿದ್ರೆ ಯಾರು? ಯಾವ ಸಮಿತಿ? ಆ ಸಮಿತಿಯನ್ನು ಹ್ಯಾಕ್ ಆಡಿಸಿದ್ರು? ಸಂವಿಧಾನದಲ್ಲಿ ಏನೇನಿದೆ ಇವೆಲ್ಲವುಗಳನ್ನು ಇದರೊಳಗೆ ನಾವು ಬರೆದಿದ್ದೀವಿ. ಇದು ಸುಮಾರು 138ನೇ ಪುಟದಲ್ಲಿ ಮೂಲಭೂತ ಕರ್ತವ್ಯಗಳು ಅಂತ ಒಂದು ಬಂದಿದೆ. ಇದನ್ನು ನೀವು ಲೈಬ್ರರಿಗೆ ಕೊಟ್ಟಿದ್ದೀವಿ, ಅದನ್ನು ತಗೊಂಡು ಓದಿ ನಿಮಗೆ ತಿಳಿಲಾಗುತ್ತನ್ನು ನಿಮ್ಮ ಶಿಕ್ಷಕರನ್ನು ಈ ಬರೆದಿದ್ದಾರೆ. ಹೀಗೆ ಏನು ಹೇಳುತ್ತದೆ ಸಂವಿಧಾನದಲ್ಲಿ ಈ ಕರ್ತವ್ಯಗಳ ಬಗ್ಗೆ ಅಂದರೆ, ರಾಷ್ಟ್ರಧ್ವಜ, ಸಂವಿಧಾನ, ರಾಷ್ಟ್ರಗೀತೆ ಇವುಗಳನ್ನು ಗೌರವಿಸಬೇಕು. ಇವುಗಳಿಗೆ ಗೌರವ ಕೊಡದೆ ಅಪಮಾನ ಮಾಡಿದರೆ ಅಂತ ಹೇಳಿದ್ರೆ ಅವರಿಗೆ ಕಾನೂನನ್ವಯ ಶಿಕ್ಷೆಗಳು ಉತ್ಪಡಿಸ್ತಾರೆ. ಇತ್ತೀಚೆಗೆ ನಮ್ಮ ಪಾರ್ಲಿಮೆಂಟ್ ಕಾನೂನು ಒಂದೇ ಭಾರತ, ಇದು ಒಂದೇ ಮಾತ್ರ ಏನು ಮಾಡಿದ್ರು? ರಾಷ್ಟ್ರಗೀತೆ ಅಂತ ಹೇಳೋ ಜನಗಣಮನ ಅದಕ್ಕೆ ಸಮಾನವಾದಂಥ ಸ್ಥಾನ ಮಾಡಿದ್ರು. ಆ ಶಾಲೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆಯ ಜೊತೆಗೆ
ಈ ಒಂದೇ ಮಾತನ್ನು ಹೇಳಬೇಕು. ಅದನ್ನು ಹೇಳುವಾಗ ಎಲ್ಲರೂ ನಿಂತುಕೊಂಡು ಗೌರವಿಸಬೇಕು. ಅದು ಮಾಡಲಿಲ್ಲ ಅಂದರೆ ಶಿಕ್ಷೆ ಗುರಿಯಾಗ್ತದೆ. ಇದು ಕರ್ತವ್ಯ. ಅದರ ಜೊತೆಗೆ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ಏನು ಹೋರಾಟ ಮಾಡಿದ್ರಲ್ಲ, ಆ ಸ್ವಾತಂತ್ರ್ಯ ಹೋರಾಟಗಾರರ ತತ್ವಗಳನ್ನು ನಾವು ಗೌರವಿಸಬೇಕು. ಅವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಿಲ್ಲ ಅಂದರೆ ಇವತ್ತು ನೀವು ಇಷ್ಟು ಹಕ್ಕುಗಳನ್ನು ಪಡೀತಿರಲಿಲ್ಲ. ಈ ಹಕ್ಕುಗಳ ಜೊತೆಗೆ ಈ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಬೇಕು. ಭಾರತ ಯಾವುದೇ ಬೇರೆ ರಾಷ್ಟ್ರಕ್ಕೆ ಅಡಿಯಾಳಾಗೈತೆ. ಸ್ವತಂತ್ರ ಬರೋದಕ್ಕಿಂತ ಮೊದಲು ಏನಿತ್ತು, ಬ್ರಿಟಿಷರ ವಸಾಹತು, ಕಾಲನಿ ಆಫ್ ಗ್ರೇಟ್ ಬ್ರಿಟನ್. ವಸಾಹತು ಅಂತಂದ್ರೆ ಎಲ್ಲ ಅಧಿಕಾರ ಅವ್ರ ಕೈಯೊಳಗೆ, ಕಾನೂನು ಅವರೇ ಮಾಡೋದು, ಅವರು ಹೇಳಿದ್ದನ್ನು ನಾವು ಪಾಲಿಸಬೇಕು ಅನ್ನೋಂಥ ಪರಿಸ್ಥಿತಿ ಇತ್ತು. ಸ್ವಾತಂತ್ರ್ಯ ಬಂದಮೇಲೆ ಎಂಥ ರಾಷ್ಟ್ರ ಆಯ್ತು? ನಮ್ಮದು ಸಾರ್ವಭೌಮ ರಾಷ್ಟ್ರ ಆಯಿತು. ಸಾರ್ವಭೌಮ ಅಂದ್ರೇನು? ಆಂತರಿಕ ಸ್ವಾತಂತ್ರ್ಯ, ಹೊರಗಿನ ಸ್ವಾತಂತ್ರ್ಯ. ಎಲ್ಲ ರಾಷ್ಟ್ರಗಳಿಗೆ ಹೇಗೆ ಸ್ವಾತಂತ್ರ್ಯ ಅದಾವೆ, ಹಾಗೆ ನಾವು ಸ್ವತಂತ್ರವಾದಂಥ ಸಾರ್ವಭೌಮ ರಾಷ್ಟ್ರ. ನಮಗಿಂತ ಮೇಲೆ ಯಾರಿಲ್ಲ, ನಮ್ಮ ರಾಷ್ಟ್ರಕ್ಕಿಂತ ಮೇಲೆ ಯಾರಿಲ್ಲ. ನಮ್ಮನ್ನು ನಿರ್ಬಂಧನ ಮಾಡುವಂಥವ್ರು, ನಮಗೆ ಹೀಗೆ ಮಾಡಬೇಕಂತ ಹೇಳುವಂಥವ್ರು ಯಾವುದೇ ರಾಷ್ಟ್ರದವರು ಇಲ್ಲ. ಆದ್ದರಿಂದ ಈ ಸಾರ್ವಭೌಮತ್ವವನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆ ಆಗಿದೆ ನಮ್ಮ ಭಾರತದ ನಾಗರಿಕರಿಗೆ, ಪೌರರು ಅಂತ ಹೇಳ್ತಾರಲ್ಲ, ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಹೇಳಿ. ಅದು ನಮ್ಮ ಭಾರತದಲ್ಲಿ ಎಷ್ಟು ಭಾಷೆಗಳದಾವ? 106 ಭಾಷೆಗಳು. ಎಷ್ಟು ಸಂಸ್ಕೃತಿಗಳದಾವ? ಒಂದೊಂದು ದೇಶ, ಒಂದೊಂದು ರಾಜ್ಯದ ಸಂಸ್ಕೃತಿ ಇನ್ನೊಂದು ರಾಜ್ಯದ ಸಂಸ್ಕೃತಿ ಭಿನ್ನವಾಗಿದೆ. ಭಾಷೆ ಭಿನ್ನವಾಗಿದೆ, ಸಂಸ್ಕೃತಿ ಭಿನ್ನವಾಗಿದೆ, ಧರ್ಮಗಳು ಭಿನ್ನವಾಗಿದ್ದಾವ. ಇಷ್ಟೆಲ್ಲ ಭಿನ್ನತೆಯ ನಡುವೆಯೂ ಕೂಡ ಭಾರತ ಇಡಿಯಾಗಿ ಒಂದು ರಾಷ್ಟ್ರ. ಹೌದಲ್ಲ? ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು 500ಕ್ಕಿಂತ ಹೆಚ್ಚು ರಾಜ್ಯಗಳಿದ್ದು, ಆ ಸಂಸ್ಥಾನಗಳಿದ್ದು. ಸ್ವಾತಂತ್ರ್ಯ ಬಂದ ಮೇಲೆ ಇಡೀ ಭಾರತಕ್ಕೆ ವಿರೋಧನಕ್ಕಾಗಿ ಬಂತು. ಭಾರತ ಬ್ರಿಟಿಷರು ಏನ್ ಮಾಡಿದ್ರು? ಎಲ್ಲ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರಬಹುದು, ಸೇರದೇ ಇರಬಹುದು ಅಂತ ಬಂದಿದ್ರು. ಕಾಶ್ಮೀರದವ್ರು ಸೇರೋದಿಲ್ಲ ಅಂತ ಹೇಳಿ, ಹೈದರಾಬಾದ್ ನವಾಬ್ ಸೇರೋದಿಲ್ಲ ಅಂತ ಹೇಳಿ ಅವರೆಲ್ಲರನ್ನು ಕೂಡಿಸ್ಕೊಂಡು ಬಂದರು. ಕಾಶ್ಮೀರದವ್ರು ಏನಂದ್ರೆ ನಾವು ಸೇರ್ತೀವಿ, ನಮ್ಗೆ ಒಂದಿಷ್ಟು ಸ್ಥಾನವನ್ನು ವಿಶೇಷವಾಗಿ ಕೊಡಬೇಕು. ಆಗಿನ ಸರ್ಕಾರದವರು ಕೊಟ್ಟರು. ಮೋದಿ ಸರ್ಕಾರ ಬಂದ್ಮೇಲೆ ಏನಾಯಿತು? ಕಾಶ್ಮೀರ ರಾಷ್ಟ್ರದ ಒಂದು ಭಾಗ. ಆದ್ದರಿಂದ ಇಡೀ ಇತರ ಭಾರತೀಯರಿಗೆ ಏನೆಲ್ಲ ಹಕ್ಕುಗಳದಾವ ಅವೆಲ್ಲ ಕಾಶ್ಮೀರದಲ್ಲಿ ಇರಬೇಕು, ಏನೆಲ್ಲ ಜವಾಬ್ದಾರಿಗಳಿದಾವ ಅವರು ಅವೆಲ್ಲವೂ ಜಮ್ಮು ಕಾಶ್ಮೀರಕ್ಕೆ ಇರಬೇಕು. ಎಲ್ಲ ಕಾನೂನುಗಳು ಭಾರತಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಜಮ್ಮು ಕಾಶ್ಮೀರಕ್ಕೂ ಅನ್ವಯ ಆಗಬೇಕು. ಈಗೇನಂತೀವಿ ನಾವು? ಏಕತೆ. ಭಿನ್ನತೆಯಲ್ಲಿ ಈ ಎಲ್ಲ ವೈವಿಧ್ಯಗಳ ನಡುವೆ, ಭಿನ್ನತೆಗಳ ನಡುವೆ ಏಕತೆಗಳನ್ನು ಸಾಧಿಸ್ತೇವೆ. ಇಡೀ ರಾಷ್ಟ್ರಕ್ಕೆ ಒಂದೇ ಸಂವಿಧಾನ. ಇದನ್ನು ನಾನು ಒಪ್ಪೋದಿಲ್ಲ ಅಂತ ಯಾರಾದರೂ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಸಂವಿಧಾನ ಪ್ರಮಾಣದ ಹಕ್ಕುಗಳನ್ನು ಅನುಭವಿಸಬೇಕು, ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಹಾಗಾಗಿ ಈ ನೈಸರ್ಗಿಕ ಪರಿಸರ ಏನಿಲ್ಲ, ಏನಾಗ್ತಾ ಬಂದಿದೆ ನಮ್ಮ ಪರಿಸರ? ಏನಾಗ್ತಾ ಬಂದಿದೆ? ಮಾಲಿನ್ಯ ಕೆಡ್ತಾ ಬಂದಿದೆ. ಹೌದಲ್ಲ? ವಾಯು ಮಾಲಿನ್ಯ ಆಗ್ತದೆ, ಜಲ ಮಾಲಿನ್ಯ ಆಗ್ತದೆ, ಭೂಮಿಯ ಪರ್ವತಕ್ಕೆ ಹೋಗ್ತಾ ಇದೆ. ಆದ್ರಿಂದ ಸಂವಿಧಾನದಲ್ಲಿ ಏನು ಬಂದ್ರು? ಪರಿಸರವನ್ನು ಸಂರಕ್ಷಿಸುವ ಜವಾಬ್ದಾರಿ, ಕರ್ತವ್ಯ ನಾಗರಿಕರಿಗೆ ಇದೆ. ಇದು ಈಗ ಚಳವಳಿ ಮಾಡ್ತಾರೆ. ದಂಗೆ ಸರ್ಕಾರದ ವಿರುದ್ಧ ಅಥವಾ ಯಾವುದೇ ಸಂದರ್ಭದಲ್ಲಿ ವ್ಯಕ್ತಿಗಳ ವಿರುದ್ಧ ಚಳವಳಿ ಮಾಡ್ತಾರೆ. ಚಳವಳಿಗೆ ಕರೆ ಕೊಡ್ತಾರೆ, ನೀವು ಮೆರವಣಿಗೆ ಮಾಡಬೇಕು.
ಶಸ್ತ್ರಗಳನ್ನು ಹೊಂದಲಾರದೆ ಶಾಂತಿಯುತವಾಗಿ ಮೆರವಣಿಗೆ ಮಾಡುವ ಹಕ್ಕನ್ನು ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ, ಪ್ರತಿಯೊಬ್ಬ ನಾಗರಿಕರಿಗೆ ಕೊಟ್ಟಿದೆ. ಅದರ ಜೊತೆಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಷ್ಟಗೊಳಿಸಬಾರದು ಅಂತ ಕರ್ತವ್ಯವನ್ನು ವಿಧಿಸಿದೆ. ಈಗೇನು ನಡೀತದೆ? ಈಗ ಬಸ್ಸಿಗೆ ಬೆಂಕಿ ಹಚ್ಚೋದು, ರೈಲಿಗೆ ಬೆಂಕಿ ಹಚ್ಚೋದು, ರೈಲು ತಡೆ ಹಿಡಿಯೋದು, ಇಂಥವೆಲ್ಲ ಮಾಡಬಾರದು. ಮಾಡಿದರೆ ಅದು ಶಿಕ್ಷಾರ್ಹವಾದ ಅಪರಾಧ. ಹಾಗಾಗಿ ಆ ನಾಗರಿಕರಿಗೆ ಈ ಜವಾಬ್ದಾರಿ ಹಕ್ಕುಗಳ ಕರ್ತವ್ಯಗಳನ್ನು ಸಹಿತ ಏನು ಸಾರ್ವಜನಿಕ ಆಸ್ತಿಪಾಸಿಗೆ ಯಾವುದೇ ಧಕ್ಕೆ ತರಬಾರದು. ಧಕ್ಕೆ ತರಲಾರದ ರೀತಿಯೊಳಗೆ ನಿಮ್ಮ ಹಕ್ಕುಗಳನ್ನು ಚಲಾಯಿಸಲಿ ಅಂತ ಸಂವಿಧಾನ ಹೇಳಿದೆ. ಮಕ್ಕಳಿಗೆ ವಿಶೇಷವಾಗಿ ಏನು ಕೊಟ್ಟಿದೆ ಅಂತ ಹೇಳಿದ್ರೆ 2009ರಲ್ಲಿ ಒಂದು ಕಾನೂನು ತಂತು ನಮ್ಮ ಪಾರ್ಲಿಮೆಂಟ್. ಏನು ಶಿಕ್ಷಣದ ಹಕ್ಕು ಏನಿದೆಯಲ್ಲ ಅದು ಮೂಲಭೂತ ಹಕ್ಕು ಆಗಿರಲಿಲ್ಲ ಮೊದಲು. ಅದನ್ನು ಜಾರಿಗೊಳಿಸ್ರಿ ಅಂತ ನಾವು ಕೋರ್ಟ್ ಬರ್ತಿರ್ಲಿಲ್ಲ. ಅದನ್ನು ಮೂಲಭೂತ ಹಕ್ಕು ಅಂತ ಪರಿಗಣಿಸ್ತೀವಿ. 6 ರಿಂದ 14 ವರ್ಷದ ಮಗುವಿಗೆ ಉಚಿತವಾದ ಅಂದರೆ ಫ್ರೀ ಆಫ್ ಫೀಸ್, ಏನು ಫೀಸ್ ತಗೊಳ್ಳಾದ ಕಡ್ಡಾಯವಾದ ಶಿಕ್ಷಣ ಕೊಡಬೇಕು. 6 ರಿಂದ 14 ವರ್ಷದ ಮಗು. ಇದಕ್ಕೇನು ಹೇಳಿದ್ರು ಅವರು? ಯಾವುದೇ ಮಗುವನ್ನು 6ನೇ ವಯಸ್ಸಿನಲ್ಲಿ ಪಾಲಕ ಶಾಲೆಗೆ ಸೇರಿಸಲಿಲ್ಲ ಅಂತಂದರೆ 7, 8, 9ನೇ ವರ್ಷಕ್ಕೆ ಸೇರಿಸಿದ್ರೆ ಆ ವಯೋಮಾನಕ್ಕೆ ಯಾವ ಕ್ಲಾಸ್ಗೆ ಅಡ್ಮಿಷನ್ ಕೊಡಬೇಕು ಅದೇ ಕ್ಲಾಸ್ಗೆ ಅಡ್ಮಿಷನ್ ಕೊಡಬೇಕು. ಈಗ ನನ್ನದೇ ಉದಾಹರಣೆ ಹೇಳ್ಬೇಕಂದ್ರೆ ನಾನು 1ನೇ ತರಗತಿ 2ನೇ ತರಗತಿ ಓದಿಲ್ಲ. ಮಠದ ಶಾಲೆ ಇತ್ತು, 5ನೇ ಶಾಲೆ ಇರ್ತಲ್ಲ, ಅವತ್ತಿನ ಗೊತ್ತಿಲ್ಲ, ಈಗ ಯಾವ ಇಲ್ಲೇ ಇಲ್ಲ. ನಾನು ಓದುವಾಗಿ 5 ವರ್ಷ ಆದ ತಕ್ಷಣ ನಮ್ಮ ತಾತ ಶಾಲೆಗೆ ಸೇರಿಸಿದ್ದೆ. ಯಾರು? ಮಠದ ಶಾಲೆ. ಅಲ್ಲಿ ಹೋಗ್ಸಿರ್ಲಿಲ್ಲ. ನಮ್ಮ ಅಮ್ಮಂದರು ನಮ್ಮ ಇನ್ನೊಳಗಡೆ ಕೆಲಸ ಮಾಡೋದು ಒದ್ಕೊಂಡು ಹೋಗಂಗಿಲ್ಲ. ಹೋಗಕ್ಕೆ ಒಳ್ಳೆ ನಾನು ನಮ್ಮ ತಂದೆ ಮಗ ಶಾಲೆಗೆ ಹೋಗಿರ್ಬೇಕು ಅಂತ ಓದಿಸ್ಬೇಕು. ಅಳ್ತಾ ಹೋಗೋದು ನೋಡಿ ನಮ್ಮ ತಾತ ಏನು ಓದಿಸ್ತೇಪ್ಪ ಮಾರಾಯ, ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇಳಿಸ್ಕೊಳ್ಳೋದು ಅದನ್ನಂತೂ. ಹಾಗಾಗಿ 1 ವರ್ಷ ಏನು ಏನಾಯಿತು ಮುಂದೆ ನಮ್ಮ ಮನೆಗೆ ಒಬ್ಬ ಡಾಕ್ಟರ್ ಕರ್ಕೊಂಡು ಬರ್ಬೇಕಾಯ್ತು. ನಮ್ಮಪ್ಪ ನಮ್ಮ ಅಜ್ಜಿಗೆ ಹುಷಾರಿದ್ದಿಲ್ಲ, ತಾತಗೆ ಹುಷಾರಿಲ್ಲ, ಡಾಕ್ಟರ್ ಕರ್ಕೊಂಡು. ನಮ್ಮ ಗಂಗಾವತಿ ಆ ತಾಲೂಕಾಗಕ್ಕೆ ಏನು ದೊಡ್ಡ ಊರಲ್ಲ, ಒಂದು 500 ಮೀಟರ್ನಲ್ಲಿ ಅಂದರೆ 10 ಕಿಲೋಮೀಟರ್ ದೂರ ಡಾಕ್ಟರ್ ಶಾಪ್. ಅವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಡಾಕ್ಟರ್ ಕಿಟ್ ಇರ್ತದಲ್ಲ, ಆ ಕಿಟ್ಟನ್ನು ನಮ್ಮ ತಂದೆ ಹಿಡ್ಕೊಂಡು ಬಂದರು. ಟ್ರೀಟ್ಮೆಂಟ್ ಕೊಟ್ಟರು. ವಾಪಸ್ ಅವ್ರಿಗೆ ಹೋಗ್ಬೇಕು. ಅವ್ರನ್ನ ಬಿಟ್ಟು ಬರೋದು ನಮ್ಮ ಹೋಗೋದು. ಹೋಗುವಾಗ ಡಾಕ್ಟರ್ ಕಿಟ್ ಇವರೇ ಇರ್ತದೆ. ಇದನ್ನು ನಾನು ನೋಡಿದ್ನಲ್ಲ, ನನಗೆ ಆಗಲೇ 7 ವರ್ಷ ವಯಸ್ಸು. ಗೊತ್ತಾಗ್ತದೆ ಶ್ರೀಮಂತ ಯಾರು ಕಾಯಿಪಲ್ಯ ತರೋದಕ್ಕೆ ಮಾರ್ಕೆಟಿಗೆ ನಮ್ಮ ಅಪ್ಪ ಹೋದರೆ ಖಾಲಿ ಕೈ ಚೀಲ ಕಡೆ ಹೋಗೋ ಮಾಡ್ಬೋದು. ಅಂತ ಖರೀದಿ ಮಾಡ್ಬೇಕು ಅಂತ ಚೀಲ ಕಟ್ಟು ಇವರು ಕೈ ಬರ್ತದೆ. ಇಷ್ಟು ಶ್ರೀಮಂತಿಕೆ ಇದ್ದಾಗ ಡಾಕ್ಟರ್ ಕೆಟ್ಟ ಅಪ್ಪ ಯಾಕೆ ತರಬೇಕು ಅಂತ ನಮ್ಮ ತಾಯಿಗೆ ಕೇಳಿದ್ರು. ಯಾಕೆ ಅವ್ರ ತಮ್ಮ ಕಿಟ್ ತಾವು ಇಟ್ಕೊಂಡು ಬರೋಕ್ಕಾಗಲಿಲ್ಲ ಅವ್ರಿಗೆ ಡಾಕ್ಟ್ರಿಗೆ. ಅಪ್ಪ ಯಾಕೆ ತಗೊಂಡ್ಬರ್ಬೇಕು ಶ್ರೀಮಂತಿಕೆ? ಯಾಕೆ ಅಂತ ಕೇಳಿದ್ರೆ ನಮ್ಮ ತಾಯಿ ಹೇಳಿದ್ರು, ಅವರು ವಿದ್ಯೆ ಕಲ್ತಾರೆ, ಡಾಕ್ಟರ್ ಆಗ್ಯಾರ. ನಿಮ್ಮ ಅಪ್ಪ ಶ್ರೀಮಂತ ಹೌದು, ಆದರೆ ವಿದ್ಯೆ ಅಷ್ಟೊತ್ತಿಲ್ಲ. ಹಾಗಾಗಿ ಎಲ್ಲ ಸಂಪತ್ತಿಗಿಂತ ವಿದ್ಯಾಸಂಪತ್ತು, ಎಲ್ಲ ಸಂಪತ್ತಿಗಿಂತ ವಿದ್ಯೆ ಸಂಪತ್ತು ಮಾಡ್ಬೋದು. ಆದ್ದರಿಂದ ನಿಮ್ಮ ಮಕ್ಕಳು ಹೋಗ್ತಾರೆ. ನೋಡಿ ನೀನು ಹೆಂಗೆ ಮಾಡ್ತೀಯ? ಶಾಲೆಗೆ ಹೋಗಬೇಕು ಒಳ್ಳೆ ಅಂತ ಕಲ್ತಕ್ಕೆ ಹೋಗ್ತೀಯ, ಶಾಲೆಗೆ ಹೋಗ್ತೀಯ. ಶಾಲೆಗೆ ಹೋಗಿ ವಿದ್ಯಾವಂತ ಆದ ಅಂತ ಹೇಳಿದ್ರೆ ನಿನ್ನ ಬ್ಯಾಗ್ ಇನ್ನೊಬ್ರು ಇಟ್ಕೊಂಡು ಬರ್ತಾರೆ. ನೀನು ಹೀಗೆ ದಟ್ಟಾದ್ರೆ ನೀನು ಇನ್ನೊಬ್ರು ಬ್ಯಾಗ್ ಇಟ್ಕೊಂಡು ಏನು ಮಾಡ್ತೀವಿ ನೋಡು. ಅವಾಗ ನಮ್ಮ ತಗೊಳ್ಬೇಕು
ಹೌದಲ್ಲ, ನಾನು 7 ವರ್ಷ ವಯಸ್ಸು 3ನೇ ತರಗತಿಗೆ ಸೇರಿ. ಈ ಕಾನೂನು ಇರಲಿಲ್ಲ. ಆದರೂ ನಮ್ಮ ಶಾಲೆಯ ಮೇಷ್ಟ್ರು ಅವರಿಲ್ಲ, 2 ವರ್ಷ ಅನಾಸ್ತಿ ಹೋಗಿಬಿಟ್ಟು ಅವರಿಗೆ 3ನೇ ತರಗತಿ ಹಚ್ಚೋಣ, 3ನೇ ತರಗತಿ ಹಚ್ಚಿ ಅವನಿಗೆ ನಮ್ಮ ಮನೆಗೆ ಕಳಿಸ್ಕೊಡ್ರಿ, ನಾನು ಟ್ಯೂಷನ್ ಕಳಿಸ್ತೀನಿ. ಅವ್ರು ಹೇಳಿ 3ನೇ ತರಗತಿಯಲ್ಲಿ ಯಾವುದೇ ವಿಷಯದಲ್ಲಿ ಫೇಲ್ ಆಗಲಾರ್ದ ಪಾಸ್ ಆಗಬೇಕು ತಯಾರಿಸಿದ್ರು. ಆಗ ಈಗೇನಾಗಿದೆ, ಫೇಲ್ ಮಾಡಬಾರ್ದು ಅಂತ ಸರ್ಕಾರಿ ಹೇಳ್ತಾರೆ. 9ನೇ ತರಗತಿವರೆಗೂ ಹಾಗೆ ಪಾಸ್ ಮಾಡ್ಕೊಂಡು ಹೋಗ್ಬೋದು. SSLC ಅವ್ರ ಹಣೆ ಬರ ಏನಾಗ್ತದೆ ಹಾಗೆ. ಆಗ ಇದ್ದಿಲ್ಲ. 3ನೇ ತರಗತಿಯಲ್ಲಿ 4ನೇ ತರಗತಿ ಪ್ರತಿಯೊಂದು ತರಗತಿಯಲ್ಲಿ ಫೇಲ್ ಹೋಗಲೇಬೇಕು. 2 ವರ್ಷ ಫೇಲ್ ಆದರೆ 2 ವರ್ಷ ಅದೇ ಕ್ಲಾಸ್ನಲ್ಲಿ ಕೂಡೋದು. ಹಾಗಾಗಿ 3ನೇ ತರಗತಿ ಕಳಿಸಿ ವಿಶೇಷ ತರಬೇತಿ ಕೊಟ್ಟು ಅದನ್ನು ಕಾನೂನು ಮಾಡಿ. ಆದ್ದರಿಂದ 7-8 ವರ್ಷ ವಯಸ್ಸಾಗಿತ್ತು ಅಂತ ಹೇಳಿದ್ರೆ ಆ ವಯಸ್ಸಿಗೆ ಯಾವ ಕ್ಲಾಸ್ಗೆ ಅಡ್ಮಿಟ್ ಮಾಡಬೇಕು ಆ ಕ್ಲಾಸಿಗೆ ಅಡ್ಮಿಷನ್ ಮಾಡಿ ಅವರಿಗೆ ವಿಶೇಷ ತರಬೇತಿ ಕೊಡಬೇಕು. ಟೆಕ್ನಾಲಜಿ ಹೇಳಿದ್ದಾರೆ, ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸ್ ನೋಡಿದಾಗ ಕಲಿಕೆಯಲ್ಲಿ ಯಾರು ಹಿಂದುಳಿದಿರ್ತಾರೋ ಅವರಿಗೆ ವಿಶೇಷ ತರಬೇತಿ ಕೊಡ್ತೀವಿ ನಾವು. ಈ ಕಾನೂನು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೆ ಬಂದಿದೆಯೇ ಅಂತಂದರೆ, ನಾನು ಅನೇಕ ಸರ್ಕಾರಿ ಶಾಲೆಗಳಿಗೆ ಹೋಗಿದ್ದೀನಿ. ಡಾಕ್ಟರ್ ದಟ್ಟರಾಗಿ ಬಿಡ್ತಾರೆ, ಬರಲಾದವರು ಬರೋದೇ ಇಲ್ಲ, ಅಟೆಂಡೆನ್ಸ್ ಕೊಡ್ತಾರ. ಕಾನೂನು ಬಂದಿದೆ, ಶಾಲೆಯಿಂದ ಹೊರಗೆ ಹಾಕಬಾರ್ದು, ದಂಡಿಸಬಾರ್ದು. ನಾವು ತಪ್ಪು ಮಾಡಿದರೆ ಚಟಿ ತಗೊಂಡು ಕೈ ಬಿಡಿ, ಬಗ್ಗೆ ಬರಲಿಲ್ಲ ಅವ್ರಿಗೆ ಹೇಳೋವರೆಗೆ ಹೊಡಿತು, ಮೊಳಕಾಲು ಹೊಡಿತು, ಮೊಣಕೈ ಹೊಡಿತಿದ್ರು, ಅಂಗೈ ಹೊಡಿತಿದ್ರು. ಅಷ್ಟು ಶಿಕ್ಷಣ ಕೊಟ್ಟಿದ್ದಕ್ಕೆ ನಾನು ಒಂದು ಹಂತದಿಂದ ನಾನು ಸರಿಯಾಗಿ ಓದೋದಕ್ಕೆ ಸಾಧ್ಯವಾಯಿತು, ಜಡ್ಜ್ ಆಗಿ ನಿಮ್ಮ ಮನೆಗೆ ಓದೋದಕ್ಕೆ ಸಾಧ್ಯ. ಅದು ಈಗೇನಾಗಿದೆ, ಹೊಡಿಕೂಡುದು, ದೈಹಿಕ ಶಿಕ್ಷೆ ಕೊಡಬಾರದು ಅಂತ ಕಾನೂನು. ಆದ್ದರಿಂದ ನೀವೇ ಅರ್ಥಕೊಳ್ಬೇಕು. ಶಿಕ್ಷೆ ಏನು ಇಲ್ಲ ನಮಗೆ ಅಂತೇಳಿ ಸ್ವೇಚ್ಛಾಚಾರದಿಂದ ಇದ್ದು ಓದದೆ ಬಿಟ್ಟರೆ ವಿಷಯ ಓದಬೇಕಾಗುತ್ತೆ ನಿಮ್ಮ ಕರ್ತವ್ಯ. ಅದನ್ನು ನೀವು ಮಾಡಬೇಕು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಇರಬೇಕು. ಮೌಢ್ಯದಿಂದ ಹೊರಗೆ ಬರಬೇಕು, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು. ಅದು ಶಿಕ್ಷಕರ ಪಾಲಕರ ಕರ್ತವ್ಯ ಅಂತ ಹೇಳ್ತಾರೆ. ಹಾಗಾಗಿ ಇದು ಎಲ್ಲರೂ ಮಾಡಬೇಕಾದ ಕೆಲಸ. ರಾಷ್ಟ್ರದ ಪ್ರಗತಿಗಾಗಿ ಶ್ರಮ ಮಾಡಬೇಕಾಗಿತ್ತು ಎಲ್ಲ ಮಕ್ಕಳ ಕರ್ತವ್ಯ. ಹಾಗೆ ಈ ಪ್ರತಿಯೊಂದು ಕರ್ತವ್ಯ ಅದರ ಜೊತೆಗೆ ಈ ಚಿಕ್ಕ ಮಕ್ಕಳಿಗಾಗಿ ವಿಶೇಷ ಕಾನೂನುಗಳು. ಅವ್ರನ್ನ ದೂಷಣೆ ಮಾಡಿದರೆ, ಅವ್ರಿಗೆ ಅವಮಾನ ಮಾಡಿದರೆ, 18 ವರ್ಷಕ್ಕಿಂತ 16 ವರ್ಷಕ್ಕಿಂತ ಕಡಿಮೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದರೆ ಅವರಿಗೆ ಮರಣದಂಡನೆ ಅಂತ ಶಿಕ್ಷೆ ಸಹಿತ ಕೊಡ್ತಾ ಇದೆ. ಅಂದರೆ ಅದು ಒಂದು ಹಕ್ಕು ಕೊಟ್ಟಾರೆ ಮಕ್ಕಳಿಗೆ, ನಾಗರಿಕರಿಗಾಗ್ತದೆ. ಇಷ್ಟೆಲ್ಲ ಹಕ್ಕು ಪಡೆದುಕೊಳ್ಳುವಂಥವ್ರು ನಾವು ದೇಶಕ್ಕೆ ಬೇಕಾದ ರೀತಿಯಲ್ಲಿ ನಾವು ಆದರ್ಶ ನಾಗರಿಕರಾಗಬೇಕಲ್ಲ. ಆದರ್ಶ ನಾಗರಿಕರ ಲಕ್ಷಣಗಳೇನು? ನಡೆ ನುಡಿ ಹೊಂದಿದ್ರು. ಏನನ್ನು ನಾವು ನುಡಿದ್ದೇವೆ ಹಾಗೆ ನಡಿಬೇಕು. ಯಾವ ರೀತಿ ನಾವು ನಡೀತೇವೆ ಅದನ್ನೇ ನುಡಿಬೇಕು. ನಡೆ ನುಡಿ ಯಾವಾಗಲೂ ಹೊಂದಿರಬೇಕು. ಬಸವಣ್ಣವರು ಹೇಳಿದ್ದಾರೆ, ಎನ್ನ ನಡೆಯೊಂದು ಬರಿ, ಎನ್ನ ನುಡಿಯೊಂದು ಬರಿ, ಎನ್ನೊಳಗೇನು ಶುದ್ಧವಿಲ್ಲ ಹಾಗಾಗಬಾರದು ಅಂತ ನಮ್ಮಂತ ಹೇಳಿದರು. ಆದ್ದರಿಂದ ನಡೆಯ ನುಡಿ ಹೊಂದಿಗೆ ಬಂದರೆ ಕೂಡಲ ಸಂಗಮ ದೇವ ನಿನ್ನೊಳಗೆ ಇಪ್ಪ ತನ್ನೊಳಗೆ ಇಪ್ಪ ಅಂತ. ದೇವರು ಬೇರೆ ಎಲ್ಲಿ ಇರೋದಿಲ್ಲ, ನಮ್ಮಲ್ಲಿ ಇರ್ತಾರೆ. ನಮ್ಮ ನಡೆ ನುಡಿ ಒಂದಾಗಿ. ಆದ್ದರಿಂದ ಇವೆಲ್ಲ ಹಕ್ಕುಗಳ ಜೊತೆಗೆ ಈ ಎಲ್ಲ ಕರ್ತವ್ಯಗಳನ್ನು ನೀವು ನಿಭಾಯಿಸಬೇಕು. ಈಗ ಎಷ್ಟೊತ್ತು ಕೂರ್ತದೆ ಒಂದೇ ಜಾಗದಲ್ಲಿ ಕೂರ್ತದೆ, ಒಂದು 5 ಸೆಕೆಂಡ್ ಕೂರ್ಬೋದು, ಇಲ್ಲೇ ಇಲ್ಲ. ಏನು ಮಾಡ್ತಿರ್ಬೋದು? ಇಲ್ಲಿ ಕೂಡ್ತತಿ, ಅನ್ನದ ಮೇಲೆ ಕೂಡ್ತತಿ, ಔಷಧ ಮೇಲೆ ಕೂಡ್ತತಿ,
ಮತ್ತೆ ಬಂದು ಮೈ ಮೇಲೆ ಕೊಡ್ತದೆ. ಯಾವಾಗಲೂ ಏನಾಗಿರ್ತದದು ಕ್ರಿಯಾಶೀಲವಾಗಿರ್ತದೆ. ಸುಮ್ಮನೆ ಕೂಡಲೇ ಇಲ್ಲದು ನೋಣ. ಹೌದಲ್ಲ? ಎತ್ತರ ಕಾಯಿನ್ ಮುಂದೆ ಕಡೆ ಕೂರ್ತಿದ್ ನೋಡಿರ್ತೀನಿ ಯಾರಾದ್ರು? ಇಲ್ಲ, ಬಹಳ ಕ್ರಿಯಾಶೀಲವಾಗಿ. ಜೇನುನೊಣ ಗೊತ್ತಲ್ಲ ನಿಮ್ಗೆ? ಆ ಜೇನುನೊಣ ಏನ್ ಮಾಡ್ತದೆ? ಅದು ಕೂರ್ತದೆ ಒಂದು ಕಡೆಗೆ. ಇಲ್ಲ, ಹೂವಿಂದ ಹೂವು ಹೋಗ್ತದೆ, ಮಕರಂದ ಹೇಳ್ಕೊಳ್ತದೆ, ಗೂಡಿ ಬರ್ತದೆ, ಜೇನು ತಯಾರು ಮಾಡ್ತದೆ. ಆ ಜೇನು ಯಾರು ಉಪಯೋಗ ಮಾಡ್ತಾರ? ಜೇನು ನೊಣನ ಉಪಯೋಗ ಮಾಡ್ತಾರ, ಬೇರೆ ಮಾಡ್ತಾರ. ನಾವೇನ್ ಮಾಡ್ತೀವಿ? ಆ ಜೇನು ಗೂಡಿಗೆ ಹೊಗೆ ಹಾಕ್ತೀವಿ, ಆ ಜೇನನ್ನು ಓಡಿಸ್ತಾರ, ತುಪ್ಪ ತೆಗಿತಾರ, ಮಾರ್ಕೆಟ್. ಜೇನು ನೊಣ ಏನ್ ತಯಾರು ಮಾಡ್ತದಲ್ಲ ಜೇನುತುಪ್ಪ, ಅದು ಅನೇಕ ಔಷಧಿಗಳಿಗೆ ಉಪಯೋಗ. ಜೇನುತುಪ್ಪದಲ್ಲಿ ಕರೆಸಿತು ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ಬಿಸಿನೀರು ಒಂದು ಲೋಟ ಬಿಸಿನೀರಿಗೆ ಒಂದು ಚಮಚ ಜೇನುತುಪ್ಪ ಒಂದು ನಿಂಬೆಹಣ್ಣು ಕುಡಿದ್ರೆ ರಕ್ತ ಶುದ್ಧಿ ಆಗ್ತದೆ. ನೊಣ ಏನು ಕೆಲಸ ಮಾಡ್ತದೆ? ರೋಗ ಔಷಧಿ. ಎರಡು ಕ್ರಿಯಾಶೀಲನೆ, ಎರಡು ಸುಮ್ಮನೆ ಗುಣಗಿಲ್ಲ. ಜೇನುನೊಣಕ್ಕೂ ಮತ್ತು ಸಾಧಾರಣಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಸಾಧಾರಣ ರೋಗಗಳನ್ನು ರಕ್ಷಿಸಿದ್ರೆ ಜೇನುನೊಣ ರೋಗ ನಿವಾರಕ ಜೇನುತುಪ್ಪವನ್ನು ಉತ್ಪಾದನೆ ಮಾಡುತ್ತದೆ. ಹಾಗೆ ಮಕ್ಕಳ ಕ್ರಿಯಾಶೀಲತೆ ದೇಶದ ಪ್ರಗತಿಗೆ, ದೇಶದ ಬೆಳವಣಿಗೆಗೆ ಸಹಾಯಕವಾಗಿರಬೇಕು. ಹಾಗಾದಾಗ ನೀವು ಸರ್ಪ್ರೈಸ್ ಇಲ್ಲ. ನಾವು ಭಾಳ ಚಿಕ್ಕವರು, ಇನ್ನು 10-12 ವರ್ಷದ್ದು. ನಾವೇನು ದೇಶ ಸೇವೆ ಮಾಡ್ತೀವಿ, ನಾವೇನು ಮಾಡೋದಂದ್ರೆ ಅಂತ ಅನ್ಕೋತಿರ್ಲಿಲ್ಲ. ನೀವು ಕೊಕ್ಕೋ ಕಾಲ ಕುಡ್ದಿರಿ? ಕೊಕ್ಕೋ ಕಾಲ ಗೊತ್ತೈತಿ ನೀವು? ಗೊತ್ತೈತಿ. ಕುಡಿದ್ರಿ ಯಾವಾಗ? ಕೊಕ್ಕೋ ಕೋಲಾ ಕುಡಿಯೋದ್ರಿಂದ ನಮ್ಮ ದೇಶದ ರೂಪಾಯಿ ಡಾಲರ್ ರೂಪ ತಾಡಿ ಅಮೇರಿಕ ಹೊರದೇಶಕ್ಕೆ ಹೋಗ್ತದೆ. ಎಳ್ನೀರು ಕುಡಿದ್ರೆ ನಮ್ಮ ರೂಪಾಯಿ ನಮ್ಮ ರೈತರು ಹೋಗ್ತದೆ. ಕಿತ್ಲೆ ದುಡ್ಡು ಕುಡಿದ್ರೆ ಹಣ್ಣುಗಳಂತ ರೈತರು ಹೋಗ್ತದೆ. ಹಾಗಾಗಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂಥ ವಸ್ತುಗಳನ್ನು ನಾವು ಬಳಸಿದರೆ ಏನಾಗ್ತದೆ? ನಮ್ಮ ದೇಶ ಶ್ರೀಮಂತ ಆಗ್ತದೆ, ಬೆಳೀತದೆ. ರಿಸರ್ವ್ ಬ್ಯಾಂಕ್ನೊಳಗೆ ಇರತಕ್ಕಂಥ ಠೇವಣಿ ಏನಿದಲ್ಲ ಅದು ಏರ್ಪಟ್ಟು. ಆದ್ದರಿಂದ ನಮ್ಮ ಕ್ರಿಯಾಶೀಲತೆ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯ ಆಗಬೇಕು ಹೊರತು ಆ ಆರ್ಥಿಕ ಬೆಳವಣಿಗೆಯನ್ನು ಕುಂಠಿಸುವಂತಾಗಬೇಕು. ಆದ್ದರಿಂದ ಸ್ವದೇಶಿ ವಸ್ತುಗಳನ್ನು, ನಮ್ಮ ದೇಶದಲ್ಲಿ ತಯಾರಾದ ವಸ್ತುಗಳನ್ನು ನಾವು ಹೆಚ್ಚೆತ್ತುಕೊಳ್ಳಬೇಕು. ಈಗ ನಾನು ಕೋಟೆ ಜಗತ್ತು ರಾದಿಬಾಗ ಇಂಥ ಒಂದು ಹೇಳ್ಬೋದು ಕೂಡ ಬೇರೆಯವರು ಇಲ್ಲಂತಲ್ಲ, ಅಲ್ಲೊಂದಿಲ್ಲೊಂದು ಸ್ವದೇಶಿ ವಸ್ತುಗಳನ್ನು. ಇದು ಖಾದಿ ಭಂಡಾರ ನಾವು ತಗೊಂಡ್ರೆ ಖಾದಿ ಕನ್ನಡ, ಅದೇ ಫಾರಿನ್ ಇಂಪೋರ್ಟೆಡ್ ಅಂತ ತಗೊಂಡ್ರೆ ಹೊರದೇಶಗಳು ಶ್ರೀಮಂತ ಆಗ್ತಾ ಹೋಗ್ತದೆ, ನಮ್ಮ ದೇಶ ಶ್ರೀಮಂತ ಆಗಿದೆ. ನಮ್ಮ ದೇಶ ದುಡ್ಡೆಲ್ಲ ಆಗ್ಬೋದು. ಆದ್ದರಿಂದ ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಏನು ಅಂತ ಹೇಳಿದ್ರೆ, ನೀವು ಕೊಕ್ಕೋ ಕೋಲಾವನ್ನು ಬಾಗಿಲು ಕುಡಿಯೋದು ಬಿಟ್ಟು ಒಂದೆರಡು ಎಳ್ನೀರು ಕುಡಿದ್ರಿ ಅಂತ ಹೇಳಿದ್ರೆ ಹೊರದೇಶಕ್ಕೆ ಹೋಗುವ ದುಡ್ಡು ನಮ್ಮ ದೇಶದಲ್ಲೇ ಉಳಿತದೆ. ಇಷ್ಟು ಸೇವೆ ನೀವು ಮಾಡಿಸೋಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ನಡೆ ನುಡಿ ಒಂದಾಗಿರುವಂತಹ ವ್ಯಕ್ತಿಗಳು ನಾವಾದರೆ, ನಾಗರಿಕ ನಾವಾದರೆ, ನಮ್ಮಿಂದ ಆರಿಸೋದಂಥವರು ನಡೆ ನುಡಿ ಒಂದೇ ಇರುವಂಥವ್ರು. ಎರಡನೇದು, ಮಾಡುವ ಕಾಯಕದಲ್ಲಿ ಪ್ರಾಮಾಣಿಕತನ, ಶ್ರದ್ಧೆ, ದೇಶಾಭಿಮಾನ ಇರಬೇಕು. ನಾವು ಏನೇ ಕೆಲಸ ಮಾಡಿದ್ರು ದೇಶದ ಒಳಿತಿಗಾಗಿ ಮಾಡ್ತೀವಿ ಅನ್ನೋ ಭಾವನೆ ನಮಗಿಲ್ಲ. ನಾನು ವಿಸಿಟಿಂಗ್ ಕಾರ್ಡ್ನಲ್ಲಿ ಒಂದು ಕಡೆ ವಿವೇಕಾನಂದ ಫೋಟೋ ಹಾಕಿದ್ದೆ. ಏನು ಬರ್ದಾರ, ಏನು ಹೇಳ್ಯಾರ ವಿವೇಕಾನಂದರು ಅಂತ ನಂಬರ್ ಕೊಡಿ. ಏನು ಹೇಳ್ಯಾರ ಅವರು? ನೀನು ಗಳಿಸಿದ ಜ್ಞಾನವನ್ನು ದೇಶದ ಒಳಿತಿಗಾಗಿ ಬಳಸದಿದ್ದಲ್ಲಿ ನೀನೇ ಪ್ರಥಮ ದೇಶದ್ರೋಹಿ. ಅರ್ಥ ಆಗ್ತದೆ? ನೀನು ಗಳಿಸಿದ ಜ್ಞಾನವನ್ನು ದೇಶದ ಒಳಿತಿಗಾಗಿ ಬಳಸದಿದ್ದಲ್ಲಿ
ನೀನೇ ಪ್ರಥಮ ದೇಶದ್ರೋಹಿ. ಪಾಕಿಸ್ತಾನಕ್ಕೆ ಜಯ ಅಂತ ದ್ರೋಹಿ ಅಂತಲ್ಲ. ನಿನ್ನ ಜ್ಞಾನವನ್ನು ದೇಶದ ಒಳ್ಳೆಯದಕ್ಕಾಗಿ ಬಳಸಬೇಕು. ಇದು ನಾನು ಜಡ್ಜಾಗಿ ಇನ್ನು ಕರ್ತವ್ಯದಲ್ಲಿದ್ದಾಗ ನೋಡಿ ಕೇಳಿದ್ದೆ. ಇದನ್ನು ಕೇಳಿದ್ದೆ, ಅರ್ಥ ಮಾಡಿಕೊಂಡಿದ್ದೆ, ಅದನ್ನು ದಾಖಲಿಸಿಕೊಂಡು ಇಟ್ಕೊಂಡಿದ್ದೆ. ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅಚ್ಚರಿ ಬಿದ್ದು ನಾನು ನಿವೃತ್ತಿ ಆದ ನಂತರ ಏನು ಮಾಡಬಲ್ಲೆ ನಾನು ಅಂತ ಯೋಚನೆ. ನಾನು ಹೈಕೋರ್ಟ್ ಜಡ್ಜ್ ಅದ ನನ್ನಲ್ಲಿ ಸಾಕಷ್ಟು ಜ್ಞಾನ ಇತ್ತು, ಕಮ್ಮಿನಲ್ಲ ಇಲ್ಲಿ ಐತೆ. ಅದನ್ನು ದೇಶದ ಒಳಗೆಯಾಗಿ ಬಳಸಬೇಕಂದ್ರೆ ಯಾವ ರೀತಿ ಬಳಸಬೇಕು ಅಂತ ಯೋಚನೆ ಮಾಡಿ. ನ್ಯಾಯಾಧೀಶರಾಗಿದ್ದಾಗ ಎಲ್ಲ ನಿರ್ಬಂಧಗಳಿದ್ದು ಆ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಹೊರಗೆ ಬಂದ ಸ್ವತಂತ್ರ ಈ ರೀತಿ ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಾಗಲಿ ಮಾಡೋದಾಗಲಿ ಅವಾಗ ಜಡ್ಜ್ ಇದ್ದಾಗ ಆಗ್ತಿದೆ. ಈಗ ಸಾಧ್ಯ ಇತ್ತು. ಇಷ್ಟು ಸ್ವಾತಂತ್ರ್ಯ ಸಿಕ್ಕಾಗ ಅದ್ರ ಜೊತೆಗೆ ಪೆನ್ಷನ್. ನನ್ನ 3 ಮಕ್ಕಳದ ನಮ್ಮ ಮನೆಗೆ ಹುಡುಗರು. ಆ 3 ಮಕ್ಕಳಲ್ಲಿ ದೊಡ್ಡವನ ಹೈಕೋರ್ಟ್ ಅಡ್ವೊಕೇಟ್, ಎರಡನೇ ಮಗಳ ಗೈನಕಾಲಜಿಸ್ಟ್, ಪ್ರಸೂತಿ ತಜ್ಞೆ, ಹೆರಿಗೆ ಮಾಡಿಸ್ತಾ 25 ದಿನ ಸಿಕ್ಕಂತ ರೊಕ್ಕ ತಗೋತ. 3ನೇ ಮಗ ಚಿಲ್ಡ್ರನ್ಸ್ ಸ್ಪೆಷಲಿಸ್ಟ್. ಅವರು ಲಕ್ಷ ಗಟ್ಟಲೆ ದುಡಿತಾರೆ. ಅವ್ರಿಗೆ ನಾನು ಏನೂ ಕೊಡೋದು ಬಿಟ್ಟೆ. ನನ್ನ ಪೆನ್ಷನ್ ಪೂರ್ತಿ ನಂದೇ. ಹಿರಿಯರ ಆಸ್ತಿ ಬೇಡ. ಹೇಳಿದ್ನಲ್ಲಿ ಬೆಳಿಗ್ಗೆ ಚಲಬೇಕು ಶರಣಕ್ಕೆ ಭಾರತ. ನನ್ನ 5 ಜನ ತಮ್ಮಂದ್ರಿಗೆ ಏನು ಹೇಳಿದೆ, 4 ಜನರ ಹಿರಿಯರ ಸಮಕ್ಷ ಭಾಗ ಮಾಡಿಕೊಡ್ರಿ. ನನಗೇನು ಕೊಡಬೇಕನ್ನುತ್ತೆ ಅದನ್ನು ನನ್ನ ಮಕ್ಕಳ ಕೈಗೆ. ಆ ಪಾರ್ಟಿಷನ್ ಡೀಡ್ಗೆ ವಿವಾದ ತಪ್ಪಿರ್ತಾರೆ. ನನ್ನ ಮಕ್ಕಳೇ ಸಹಿ ಮಾಡಿದ್ರು ಅಪ್ಪನ ಪರವಾಗಿ. ಅದು ನಿಂತೆ ನಿಂತು ಬರ್ತಾನೆ ಅಂತ. ಹಾಗಾಗಿ ಅದು ಭಗವಂತ ನನಗಾಗಿ ಕೊಟ್ಟದ್ದು. ಯಾಕೆ? ದೇಶಕ್ಕಾಗಿ ನಿನ್ನ ಜ್ಞಾನವನ್ನು ಬಳಸೋದಕ್ಕೆ ನೀನು ಅದನ್ನು ಉಪಯೋಗಿಸು. ಹಾಗಾಗಿ ಈ ಪುಸ್ತಕಗಳನ್ನೆಲ್ಲ ಬರ್ತದೆ. ಅದನ್ನು ಅರ್ಧ ರೇಟ್ಗೆ ಕಮ್ಮಿ ಕೊಡ್ತಾರೆ. ಉಚಿತವಾಗಿ ಎಲ್ಲ ಶಾಲಾ ಕಾಲೇಜುಗಳು ಲೈಬ್ರರಿಗಳು ಕೊಟ್ಟರೆ. ನಾನು ಯಾವ ರೀತಿ ನನ್ನ ಜ್ಞಾನ ದೇಶದ ಒಳಗಾಗಿ ಬಳಸಬೇಕು ಅಂತ ನಿರ್ಣಯ ಮಾಡಿದರೆ, ಯೋಚನೆ ಮಾಡಿದರೆ, ಯುವ ಜನರನ್ನು ದೇಶದ ಕಡೆಗೆ ಇನ್ಕಮ್ ಮಾಡೋದಾಗಿ ಮಾಡಬೇಕು. ಅದಕ್ಕೆ ದೇಶದ ಸಿಕ್ಕ ಯುವ ಜನರ ದೇಶ ಎಲ್ಲ ನಿಮ್ಮ ಕಡೆ ನೋಡ್ತಾ ಇದೆ. ಯಾಕೆ ನೋಡ್ತತಿ? ನನ್ನನ್ನು ರಕ್ಷಣೆ ಮಾಡೋದು. ನಮ್ಮ ಭಾರತಾಂಬೆ ಅನೇಕ ರೋಗಗಳಿಂದ ನರಳ್ತಾ ಇದೆ. ಅದರಲ್ಲಿ ಮುಖ್ಯವಾದ ರೋಗಗಳನ್ನು ಹೇಳಿದ್ರೆ ಭ್ರಷ್ಟಾಚಾರ ಐತೆ, ಲಂಚ ಐತಿ, ಜಾತಿಯಲ್ಲಿ ಅಪರಾಧಗಳು, ಅನೈತಿಕತೆ, ಅನಾಚಾರ ಇವೆಲ್ಲ ಅದವಲ್ಲ. ಆದ್ದರಿಂದ ಇವುಗಳ ವಿರುದ್ಧ ಹೋರಾಡೋರು ಯಾರು ಅಂತ ಹೇಳಿದ್ರೆ ನೀವು ಈಗಿನ ಮಕ್ಕಳೇ ಪ್ರಜೆಗಳು. ಆದ್ದರಿಂದ ಮುಂದಿನ ಭಾರತದ ಪ್ರಜೆಗಳು ನೀವು. ನಿಮ್ಮಲ್ಲಿ ದೇಶದ ಬಗ್ಗೆ ಒಂದಿಷ್ಟು ಅಭಿಮಾನವನ್ನು ತುಂಬುವ ಕೆಲಸ ನಾನು ಮಾಡಬೇಕು ಹೇಳಿದ್ರೆ ನನ್ನ ಜ್ಞಾನ ದೇಶದ ಒಳಗಾಗಿ ಬಳಕೆ ಆನಂದ ಆಗ್ತದೆ ಅಂತ ಅಂದ್ಕೊಂಡು ನನಗೆ ನನ್ನ ದುಡ್ಡೆಲ್ಲ ನಾನು ಖರ್ಚು ಮಾಡಿಂತ ಆರಾಮಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೀನಿ. ನಮ್ಮ ಕುಮಾರಸ್ವಾಮಿ ಅವರ ಪರಿಚಯ ಆಯಿತು. ಅವರು ಮಾಡೋ ಕೆಲಸದಲ್ಲಿ ನಾನೊಂದು ಭಾಗಿಯಾದ ಅಂತ ಹೇಳಿದ್ರೆ ಪಟ್ಟು ಉತ್ಸಾಹ ಅವ್ರಿಗೂ ಬರ್ತದೆ. ನನ್ನ ಜೀವನ ಸಾರ್ಥಕ ಆಯ್ತದ ನನಗೆ. ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರೆ ಬಸವಣ್ಣ. ನನ್ನ ಧನ ಏನೈತಲ್ಲ ಪಾಪಿಯ ಧನ ಆಗಬಾರದು, ಸತ್ಪಾತ್ರಕ್ಕೆ ಸಲ್ಲಬೇಕು, ದೇಶದ ಅಭಿವೃದ್ಧಿಗೆ ಸಲ್ಲಬೇಕು, ದೇಶದ ಒಳಗೆಯಾಗಿ ಸಲ್ಲಬೇಕು. ಹಾಗಾಗಬೇಕಾಗಿತ್ತು ಅಂತ ಹೇಳಿದ್ರೆ ವಚನಗಳನ್ನು ನಾನು ಪ್ರಸಾರ ಮಾಡಬೇಕು. ಪ್ರಚಾರ ಮಾಡೋದ್ರ ಜೊತೆಗೆ ನಾನು ತೆಗೆದು ಈ ಒಂದೇ ಯೋಚನೆ ಮಾಡಿ ಪರಧನ ನಮಗೆ ಬೇಡ ಅಂತ ಎಲ್ಲ ಮತದಾರರು ನಿರ್ಣಯ ಮಾಡಿಬಿಟ್ರು ಅಂತಂದ್ರೆ 5,000 6,000 ಕೊಟ್ಟು ಓಟ್ ತಗೊಳಕ್ ಆಗ್ತದೆ ಆಗಲ್ಲ. ಒಬ್ಬ ವ್ಯಕ್ತಿಗೆ ಎಷ್ಟು ಓಟ್ ಇರ್ತಾವ? 1 ಓಟ್. ನಿಂತಿರೋ ರೇಸ್ನಿಂದ ನಿಂತಿರ್ತಾರ, ಬಹಳ ಮನೆ ನಿಂತಿರ್ತಾರೆ. ಅದರೊಳಗೆ ನಮ್ಮ ರಾಜ್ಯದಲ್ಲಿ ಆಗಿ ನಮ್ಮ ದೇಶದಲ್ಲಿ ಆಗಿ ಅನೇಕ ಪಕ್ಷದ ವತಿಯಿಂದ ನಿಂತವರು ಮತದಾರನ ಭೇಟಿಯಾಗಿ ದುಡ್ಡು ಕೊಡ್ತಾರೆ. ನೀವು ಕೊಡ್ತಾರೆ, ಕೊಡೋದಿಲ್ಲ.
ಕೊಡ್ತಾರೆ. ಒಬ್ಬರ ತಗ ನಾನು ತಗೊಂಡ್ಬಿಟ್ಟಿನಪ್ಪ, ಅವ್ರಿಗೆ ಓಟ್ ಹಾಕ್ತೀನಿ ಅಂತ ನಾನು ಮಾತು ಕೊಟ್ಟಿನಿ, ನಿನ್ನ ದುಡ್ಡು ಬೇಕಿಲ್ಲ ಅಂತ ಇನ್ನೊಂದು ಪಕ್ಷದವ್ರಿಗೆ ಯಾರಾದ್ರೂ ಹೇಳ್ತಾರ ನಿಮ್ಗೆ ಅನಿಸ್ತತಿ? ಅನ್ಸಂಗಿಲ್ಲ. ಎಷ್ಟು ಪಕ್ಷದವ್ರು ಕೊಡ್ತಾರ ಅಷ್ಟು ಮಂದಿ ತಗಿಸ್ಕೊಂತ. ಹೌದಲ್ಲ? ಹೌದಲ್ರಿ? ಈಗ ನಮ್ಮ ಕರ್ನಾಟಕ 3 ಅದಾವ, ಕಾಂಗ್ರೆಸ್, JDS, BJP. 3 ಪಕ್ಷದ ಅಭ್ಯರ್ಥಿಗಳು ಕೊಟ್ಟರೆ 3 ಪಕ್ಷದ ಅಭ್ಯರ್ಥಿಗಳನ್ನ ಇಸ್ಕೊಳ್ತಾರೆ. ಓಟ್ ಎಷ್ಟು ಹಾಕ್ತಾರೆ? 3 ಹಾಕ್ತಾರೆ. ಒಬ್ಬರಿಗೆ ಹಾಕ್ತಾರೆ, ಒಬ್ಬರಿಗೆ ಓಟ್ ಹಾಕ್ತಾರೆ, ಓಟ್ ಕೊಡ್ತಾರೆ, ಇನ್ನಿಬ್ಬರಿಗೆ ಕೈ ಕೊಡ್ತಾರೆ. ಹೌದಿಲ್ಲ? ಅದೇ ಅವರ ಮನಸ್ಸಿನಲ್ಲಿ ಬಸವಣ್ಣನವರ ವಚನವನ್ನು ನಾನು ಆಚರಣೆ ತರಬೇಕು, ಸಲಬೇಕು ಶರಣೆಗೆ ಬರೋದನ್ನು ಒಳ್ಳೆಯದನ್ನು ಅಂತ ಹೇಳ್ತಾರೆ. ನೀವು ಬರೋದನ್ನು ನಮ್ಗೆ ಕೊಡಬೇಡ್ರಿ. ನೀವು ಒಂದು ಓಟಿ 5,000 ಕೊಡ್ತೀರಿ. ಇವತ್ತಿನ ಲೆಕ್ಕಕ್ಕೆ ಅದು 5,000 ಅಂತ ಅನಿಸ್ತದೆ. ಎಷ್ಟು ವರ್ಷ ಕೊಡ್ತಾರೆ ಅವರು? 5 ವರ್ಷ ಕೊಡ್ತಾರೆ. ಹೌದಿಲ್ಲ? ಮತ್ತೆ 5 ವರ್ಷದೊಳಗೆ ನೋಡೋಕೆ ಯಾವಾಗ ಕೊಡ್ತಾರೆ ಅಂತ ಹೇಳ್ತಾರೆ. ಕೊಡೋದಲ್ಲ. ಸೋತವರು ಕೊಡಂಗಿಲ್ಲ, ಗೆದ್ದವರು ಕೊಡಂಗಿಲ್ಲ. ಹಾಗಾಗಿ 5 ವರ್ಷಕ್ಕೆ 5,000, ವರ್ಷಕ್ಕೆ ಎಷ್ಟಾಯ್ತು? 5 ವರ್ಷಕ್ಕೆ 5,000 ಕೊಟ್ಟರೆ 1 ವರ್ಷಕ್ಕೆ ಎಷ್ಟು ಕೊಟ್ಟಂಗೆ? 1,000 ಕೊಟ್ಟಂಗೆ. 350ರಿಂದ 365 ಭಾಗ ಮಾಡಿ ₹3 ಕಡಿಮೆ ಆಗ್ತದೆ. ಹೌದಲ್ಲ? ಒಂದು ದಿನಕ್ಕೆ 500, 800, 1000 ದುಡಿಯಂತ ವ್ಯಕ್ತಿ ಈಗ ಹೊಲದಾಗ ಕಳೆ ತೆಗೆಯಕ್ಕೆ ಹೋದ್ರು ಅಂತ ಹೇಳಿದ್ರೆ, ಕಟ್ಟಡ ಕಾರ್ಮಿಕರಾಗಿ ಹೋದ್ರು ಅಂತ ಹೇಳಿದ್ರೆ ಒಂದು ದಿನಕ್ಕೆ ಕನಿಷ್ಠ ₹500 ದುಡಿತಾರೆ. ಹೌದಲ್ಲ? ನೋಡಿ, ನೀವು ಗೊತ್ತ ಮಾಡ್ಕೊಂಡ್ರೆ 500 ವರ್ಷ ಒಂದು ದಿನಕ್ಕೆ ₹500 ದುಡಿಯಂತ ವ್ಯಕ್ತಿ ಒಂದು ದಿನಕ್ಕೆ ₹3 ಲೆಕ್ಕಕ್ಕೆ ಒಂದು ಓಟು ಮಾಡ್ಕೊಳ್ತಾರೆ. ಏನಾಗ್ತದೆ? ದೇಶದ ಅವನತೀಕರಣ ಆಗ್ತದೆ. ಅದರ ಒಂದೇ ಒಂದು ಸಾಲು ಚಲನೆ ಶೋಷಣೆಗೆ ಪ್ರಾರಂಭ ಬೇಡಪ್ಪ, ನೀವು ದುಡ್ಡು ಅವಾಗ ಏನಾಗ್ತದೆ? ಸ್ವಚ್ಛ ಆಗ್ತದೆ. ಆದ್ದರಿಂದ ನಿಮ್ಮ ಹಕ್ಕುಗಳ ಜೊತೆಗೆ ನಿಮ್ಮ ಕರ್ತವ್ಯಗಳನ್ನು ಮತದಾನ ಮಾಡುವ ಹಕ್ಕು. ಮೊದಲು 21 ವರ್ಷದವರೆಗೆ ಮತದಾನ ಹಕ್ಕು ಹೋಲಿಕೆ. ಆಮೇಲೆ ಏನ್ ಮಾಡಿದ ಅದನ್ನ 18 ತಂದು ಈಗ ನಿಮಗೆಲ್ಲ 18 ವಯಸ್ಸು ಪೂರೈಸಿದ್ರೆ ಅಂತ ಹೇಳಿದ್ರೆ ಮತದಾನ ಮಾಡುವ ಹಕ್ಕು ಬಂತು. ಮತದಾನ ಮಾಡುವ ಹಕ್ಕು ಕರ್ತವ್ಯವು. ಮತದಾನ ಮಾಡೋದು ಕೇವಲ ಹಕ್ಕು ಅಥವಾ ಕರ್ತವ್ಯವು? ಎರಡು ಹಕ್ಕು ಒಂದು ಕರ್ತವ್ಯ. ಎಷ್ಟು % ಹಕ್ಕು, ಎಷ್ಟು % ಕರ್ತವ್ಯ? 80% ಕರ್ತವ್ಯ, 20% ಯಾಕೆ ಅಂತ ಕೇಳಿದ್ರೆ, ನೀವು ಡ್ರೆಸ್ ತರಕ್ಕೆ ಹೋಗ್ತೀರಿ, ನೀವು ಒಂದು ಅಂಗಡಿಗೆ ಹೋಗ್ತೀರಿ, ನೀವು ಹುಡುಗರಾಗಿ ಹುಡುಗಿಯರಾಗಿ ಹೋಗ್ತೀರಿ, ನಿಮ್ಮ ಪಾತ್ರನ ಹಾಕೊಂಡು ಕರ್ಕೊಂಡು ಇದು ಬೇಡ, ಈ ಡಿಸೈನ್ ಸರಿ ಇಲ್ಲ, ಇದು ಕಲರ್ ಸರಿ ಇಲ್ಲ, ಇದು ಸೈಜ್ ಸರಿ ಇಲ್ಲ, ಎಲ್ಲ ಸರಿ ಇದ್ದು ತುಟ್ಟಿ ಅಪ್ಪ ನಡ್ರಿ ನನಗೆ ಕರ್ಕೊಂಡು ಹೋಗ್ತೀರಿ. ನೀವು ಅಂಗಡಿಯಲ್ಲಿ ಕೊಟ್ಟು ತಗೊಂಡಿದ್ದೀರ? ಇಲ್ಲ, ನಿಮ್ಮ ಮನಸ್ಸಿಗೆ ಬಂದದ್ದು ನಿಮಗೆ ಯೋಗ್ಯ ಇದ್ದದ್ದು ಸಿಗೋವರೆಗೂ 1 ಬಿಟ್ಟು 4 ಅಂಗಡಿಗೆ ಹೋಗ್ತೇವೆ. 50 ಬಿಟ್ಟು 100 ಜೊತೆ ತಿರ್ಗಿಸ್ತೇವೆ. ಅವರಾಗ ಒಂದು ಜೊತೆ ಹೌದಲ್ಲ? ನೀವು ಖರೀದಿ ಮಾಡಿ ಬರ್ತೀವಿ, ಕಳ್ಕೊಂಡ್ಬೋದಂತ ಏನಾದ್ರು ಕಳಿಬೋದ್ರಿ, ಹರಿದೋಗ್ಬೋದ್ರಿ, ಬಣ್ಣ ಹೋಗ್ಬೋದ್ರಿ. ಹರಿದೋಗ್ಬೋದಂತ ವಸ್ತು ಬಟ್ಟೆ, ಬಣ್ಣ ಹೋಗ್ಬೋದಂತ ಬಟ್ಟೆ, ಕಳೆದೋಗಂತ ಬಟ್ಟೆ, ಅದನ್ನು ಆರಿಸ್ಬೇಕಾದ್ರೆ 4 ಗಂಟೆ 5 ವರ್ಷ ನಿಮ್ಮನ್ನು ಆಳುವಂತ ವ್ಯಕ್ತಿಗೆ ಕಣ್ಣು ಮುಚ್ಚಿಗೆ ಓಟ್ ಹಾಕ್ಬಿಡ್ತೀವಿ. ದುಡ್ಡು ಕೊಟ್ಟರಂತಾರಾಗ್ಲಿ, ನಮ್ಮ ಜಾತಿಯವರಂತಾರಾಗ್ಲಿ, ನಮ್ಮ ಊರವರಂತಾರಾಗ್ಲಿ ನೀವು ಓಟ್ ಹಾಕಿಬಿಡ್ತಿರಂದ್ರೆ ಕರ್ತವ್ಯದಲ್ಲಿ ನೀವು ತಪ್ಪು ಮಾಡಿದ್ರಿ ಅಂತ ಅನ್ಸುತ್ತೋ ಸರಿ ಮಾಡಿದ್ರಿ ಅಂತ ಅನ್ಸುತ್ತೋ? ಆದ್ರಿಂದ ಅಂತ ತಪ್ಪಿನ ಶಿಕ್ಷೆ ಇಲ್ಲ ಆದ್ರೂ ಕೂಡ ಎದ್ದೋಗ್ತಾರಲ್ಲ ಅವರೇ ನಮಗೆ ಶಿಕ್ಷೆ ಕೊಡ್ತಾರೆ. ಹೌದಲ್ಲ? ಕುಕ್ಕಡೆ ಕೊಡ್ತೀವಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಿ ಕಾರಣ ಆಗ್ಬೇಕು. ಈಗ ನಮ್ಮ ಮೊಬೈಲ್ ದಿನ ಮೆಸೇಜ್ ಬರ್ತಾವ, ಕ್ಯಾಶ್ ಬ್ಯಾಕ್
ಇದನ್ನು ಮಾಡಿದ್ರೆ ಇಷ್ಟು ರೂಪಾಯಿ ವಾಪಸ್ ಕೊಡ್ತೀವಿ, ಇದನ್ನು ಮಾಡಿದ್ರೆ ಇಷ್ಟು ರೂಪಾಯಿ ವಾಪಸ್ ಕೊಡ್ತೀವಿ, ಯಾವ ಕಾರ್ಯಕ್ರಮ ಮೂರನೇದು ವಾಪಸ್ ಮೂರನೇ ಕಟ್ಟಿ ಕೊಡ್ತೀವಿ, ಅವೆಲ್ಲ ಡಿಲೀಟ್ ಮಾಡ್ತೀವಿ. ಪುಕ್ಕಟ್ಟೆ ನನಗೆ ಬೇಕಿಲ್ಲ, ಯೋಗ್ಯವಾದ ರೇಟ್ ಕೊಟ್ಟರೆ ತಗೋತೀವಿ, ನಾನು ಕೊಟ್ಟಿ ಅದನ್ನು ಬಿಡ್ತೀನಿ, ಸರಿಯಾದ ಬೆಲೆ ಇಷ್ಟು ತಗೋತೀನಿ. ಪುಕ್ಕಟ್ಟೆ ನಮ್ಗೆ ಬೇಡ. ನಾನು ಚಿಕ್ಕವರಿದ್ದಾಗ ಲಾಟ್ರಿ ಟಿಕೆಟ್ ಕೊಡ್ತೀನಿ. ಎಲ್ಲರೂ ಆಸೆ ಪಟ್ಟು 5,000, 10,000, 50 ಲಕ್ಷ, 5 ಲಕ್ಷ, 10 ಲಕ್ಷ ಬಂಪರ್ ಪ್ರೈಸ್, ಅವೆಲ್ಲ 10, 20, 30 ಲಾಟ್ರಿ ಟಿಕೆಟ್. ನಾನೇನಂತೆ ದೇವರನ್ನು ಬೇಡೋದು ನನ್ನ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಕೊಡುವಂಥ ನನಗೆ ಪುಕ್ಕಟೆಯಾಗಿ ಕೊಡ್ತಾರೆ. ನಾನು ಪರಿಶ್ರಮ ಪಡ್ತೀನಿ, ರೈತಾಗಿ ಬಿತ್ತರಿ, ಒಳ್ಳೆ ಬೆಳೆ ಕೊಡು, ಆ ಬೆಳೆ ಒಳ್ಳೆ ಬೆಲೆ ಕೊಡು, ನನ್ನ ಕೈ ತುಂಬಿಸು. ನಾನು ಇಂಥ ಕೆಲಸ ಮಾಡ್ತೀನಿ, ವ್ಯವಹಾರ ಮಾಡ್ತೀನಿ, ನಾನು ಮೋಸ ವಂಚನೆ ಮಾಡಲಾರ್ದೆ ವ್ಯವಹಾರ ಮಾಡ್ಬಿಡ್ತೀನಿ ಅನ್ಕೊಡು, ಅದರಿಂದ ಬರೋ ಲಾಭವನ್ನು ಸದ್ಬಳಕೆ ಮಾಡೋಕ್ಕೆ ಮಾಡಿಸ್ಕೊಡು. ಪುಕ್ಕಟೆ ಬೇಡ. ಇವತ್ತು ನೀವು ಇದನ್ನು ನಿರ್ಣಯ ಮಾಡಬೇಕು. 80% ಕರ್ತವ್ಯ ಇರೋದ್ರಿಂದ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ, ಕರ್ತವ್ಯ ನಮ್ಮ ಮೇಲಿದೆ. ಆದ್ದರಿಂದ ಇಂಥ ಅಯೋಗ್ಯ ನಾವು ವೋಟ್ ಹಾಕೋದಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಎಲ್ಲರೂ ಅಯೋಗ್ಯರಿದಾರ, ಯಾರು ವೋಟ್ ಹಾಕಿದ್ರೆ ನಮಗೇನು, ಮನ್ಯಾಗ ಕೂಡ್ಬೇಡ್ರಿ, ಹೋಗ್ರಿ ಮತಗಟ್ಟೆಗೆ ಹೋಗ್ರಿ, ಎಲ್ಲರೂ ಅಯೋಗ್ಯರಂತ ನಿಮ್ಗೆ ಅನಿಸಿದ್ರೆ ಲಾಸ್ಟ್ಗೆ ನೋಟ ಅಂತ ಒಂದು ಬಟನ್ ಇತ್ತು, ಆ ಬಟನ್ ಒತ್ತಿಬಿಟ್ರೆ ನನ್ನ ಮತ ಯಾರಿಗೂ ಇಲ್ಲ ಅಂತ ಬೇಕಾದ. ಪಾಸಿಟಿವ್ ವೋಟ್ ಒಂದು ಫ್ಯಾಕ್ಟ್, ನೆಗೆಟಿವ್ ವೋಟ್ ಎಷ್ಟು ಜನ ನಿಂತಿರ್ತಾರೋ ಅಷ್ಟು ಮಂದಿಗೆ ಹೋಗ್ತಾರೆ. ಅಂಥ ವೋಟ್ಗಳ ಸಂಖ್ಯೆ ಹೆಚ್ಚಾಗಿಬಿಟ್ಟು ಅಂತ ಹೇಳಿದ್ರೆ, ಅಂಥ ಮತಗಳ ಸಂಖ್ಯೆ ಹೆಚ್ಚಾಗಿಬಿಟ್ಟು ಅಂತ ಹೇಳಿದ್ರೆ ಒಂದಿಲ್ಲ ಒಂದಿನ ಕಾನೂನು ಬರ್ತದೆ, ಚುನಾವಣೆ ರದ್ದಾಗ್ತದೆ. ನಾನು ಎಷ್ಟು ಕೋಟಿ ಖರ್ಚು ಮಾಡ್ಕೊಂಡೆ, ಚುನಾವಣೆ ರದ್ದಾಗಿರ್ತದೆ. ಇನ್ನು ಮುಂದೆ ನಾನು ಖರ್ಚು ಮಾಡಿಕೊಳ್ಳೋದ್ರಿಂದ ಏನು ಉಪಯೋಗ ಆಗಿಲ್ಲ. ಜನ ಜಾಗೃತ ಆಗಿದ್ದಾರೆ, ದೇಶ ನೋಡ್ತಾರೋ ಹೊರತು ನಾನು ನೋಡಂಗಿಲ್ಲ, ನನ್ನ ದುಡ್ಡು ನೋಡಂಗಿಲ್ಲ, ಅದಕ್ಕೆ ನಾನು ನಿಲ್ಲೋದ್ರಾಗ ಆಗ್ತಿಲ್ಲ ಅಂತಾರೆ. ಅಂಥವ್ರು ಟಿಕೆಟ್ ಕೊಡೋದು ಎಲ್ಲ ಪಾರ್ಟಿಗಳು ಬಂದ್ ಮಾಡ್ತಾರೆ. ಆದ್ದರಿಂದ ನೀವು ಪ್ರಶ್ನೆ ಮಾಡೋದನ್ನು ಕಲಿಬೇಕು. ನಿಮ್ಮ ವೋಟ್ ಹಕ್ಕು ಇರಲಿ ಇರದಿರಲಿ ತಿಳುವಳಿಕೆ ಅಂತ ಇದ್ದಾರೆ. ನಿಮಗೆ ಒಂದು ಪಂಚಾಯತಿಗಾಗಿ ಯಾವ ಥರ ಚುನಾವಣೆ ನಿಂತರೆ, ಅಪ್ಪ ನಿನ್ನ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಿನ್ನ ಹೇಳಿಕೆ ಏನು, ನಿನ್ನ ನಕಾಶೆ ಏನು, ನಿನ್ನ ಅಭಿಪ್ರಾಯ ಏನು, ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು 5 ವರ್ಷದಲ್ಲಿ ಯಾವ ರೀತಿ ಬಗೆಹರಿಸ್ತೀರಿ, ಯಾವ ರೀತಿ ಪರಿಹಾರ ಕಂಡಿರ್ತೀವಿ, ಇಷ್ಟು ಕೇಳಕ್ಕೆ ಬರ್ತದೆ. ನೀವು ಗೊತ್ತಾಗ್ತದೆ. ನೀವು 18 ವರ್ಷ ದಾಖಲಿಕ್ಕಿಲ್ಲ, ವೋಟ್ ಹಾಕೋದು ಇರ್ಲಿಕ್ಕಿಲ್ಲ, ಅವ್ರು ಅನ್ಬೋದು ನೀನು ವೋಟ್ ಹಾಕಕ್ಕೆ ನನಗೆ ಹಕ್ಕೇ ಇಲ್ಲ, ಇದನ್ನೆಲ್ಲ ಪ್ರಶ್ನೆ ಕೇಳಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಹಕ್ಕಿಲ್ಲ ಅಂದರೆ ನಮ್ಮ ಅಪ್ಪಗೆ ಐತಿ, ನಮ್ಮ ಅಣ್ಣಗೆ ಐತಿ, ನಮ್ಮ ಅಕ್ಕಗೆ ಐತಿ, ನಮ್ಮ ತಾಯಿಗೆ ಐತಿ, ಅವ್ರಿಗೆಲ್ಲ ಹೇಳ್ಬೇಕಲ್ಲ ನಾನು. ಯಾಕಂದ್ರೆ ನಾನು ವಿದ್ಯಾವಂತಿಲ್ಲದ್ರಿಂದ ತಿಳುವಳಿಕೆ ಇರ್ತೀನಿ, ದೇಶದ ಬಗ್ಗೆ ಯೋಚನೆ ಮಾಡುವಂಥ ಮನಸ್ಸನ್ನು ಕೊಟ್ಟು ಅಂತ ಹೇಳೋದು. ಆದ್ದರಿಂದ ನಿನ್ನೆ ಕೇಳ್ತಾ ಇದ್ದೀನಿ, ನೀ ಏನನ್ನ ಸರಿಯಾಗಿ ಹೇಳಿದೆ ಅಂದರೆ ನಮ್ಮ ಮನೆಯಾಗ ಎಲ್ಲರೂ ಒಪ್ಪಿನಿಂದ ಬರ್ತಾರೆ. ಸರಿಯಾದ ಏನು ಹೇಳಲೇ ಇಲ್ಲ ಅಂದರೆ ಅಯೋಗ್ಯರದ ಎಲ್ಲರ ಹತ್ರ ಲಾಸ್ಟ್ ಪಟ ಬರ್ತಂತ ಹೇಳಿ ಇಷ್ಟು ಮಾಡೋದು ಇದು ಕರ್ತವ್ಯ. ವೋಟ್ ಹಾಕೋದು ನಿರಾಕರಣೆ ಮಾಡಿದರೆ ಹಕ್ಕು ಚಲಾಯಿಸ್ತದೆ. ಆದ್ದರಿಂದ ಇವೆಲ್ಲವನ್ನು ನೀವು ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಈ ಪುಸ್ತಕದಲ್ಲಿರೋದನ್ನ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅನ್ನೋದನ್ನು ಗಮನದಲ್ಲಿ ಓದಿ. ಇದ್ರ ಜೊತೆಗೆ ನಾನು 2 ಫೋನ್ ನಂಬರ್ ಕೊಟ್ಟಿದ್ದೀನಿ. ನನಗೆ 2 ನಂಬರ್ ಕೊಟ್ಟಿದ್ದೀನಿ. ನೀವು ಯಾರು ಬೇಕಾದರೂ ಯಾವಾಗ ಬೇಕಾದರೂ ನಮ್ಗೆ ಫೋನ್ ಮಾಡ್ತೀವಿ. ಒಂದು ಮಾತ್ರ ಮಾಡ್ತೀವಿ, ಈ ನೋಟ್ಬುಕ್ನಲ್ಲಿ ಅಲ್ಲಿ ಎಲ್ಲ ತಗೊಳ್ತಿರಲಿಲ್ಲ ನಂಬರ್, ಬರೀ ನಂಬರ್ ಬರ್ತಾವ. ಒಮ್ಮೇನಾಯಿತು, ಹೀಗೆ ಫಂಕ್ಷನ್ನಾಗಿದ್ದಾಗ ನಾನು ಮಿಸ್ ಕಾಲ್ ಬಂತು. ನಾನು ಕಾರ್ಯಕ್ರಮದಲ್ಲಿ ನಂತರ ಮಾತಾಡ್ತೀನಿ, ಬಿಟ್ಟೆ, ತಗೊಳ್ಳಿಲ್ಲ ಫೋನ್. ಎಲ್ಲ ಮುಗಿದ ಮೇಲೆ ಫೋನ್ ತಗೊಳ್ಳಿ. ಕೆಲವು ಮಿಸ್ ಕಾಲ್ ಇದ್ದು, ಕೆಲವು ರೆಕಾರ್ಡ್ ಆಗಿ ಸೇವ್ ಮಾಡಿದ್ದು, ಕೆಲವು ಸೇವ್ ಮಾಡಲಾಗ್ತಿದ್ದು. ಸೇವ್ ಮಾಡಲಾರ್ದ ಒಂದು ನಂಬರ್ಗೆ ನಾನು ವಾಪಸ್ ಫೋನ್ ಮಾಡ್ತೇನೆ. ಹಲೋ ಅದೇ ಆ ಕಡೆಯಿಂದ ಒಂದು ಬೈ ಬಂತು. ಯಾರ್ರಿ ನೀವು ಅಂತ ಕೇಳಿದೆ. ನಾನು ಯಾರಾಗಲಿ ನೀನು ಯಾರು ಅಂತ ಹೇಳೋದು. ಅಪ್ಪ ಇಷ್ಟ್ಯಾಕೆ ಕೊಟ್ಟಾಗಿ ಮಾತಾಡ್ತೀವಿ, ನಾನೊಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್, 66 ವರ್ಷ ವಯಸ್ಸಾದವರು, ಇಷ್ಟು ವರ್ಷ ಸಾಕಲ್ಲ, ಈಗ ಹೇಳಪ್ಪ ನೀನು ಯಾರು ಎದಕ್ಕೆ ಫೋನ್ ಮಾಡಿದ್ದೀನಿ ಅಂತ ಕೇಳಿ. ಏನಿಲ್ರಿ ಸರ್, ನೀವು ಜಡ್ಜರ, ಸಾರಿ ರೀ
ನಮ್ಮ ತಂಗಿ ನಾವು ನೋಟ್ಬುಕ್ನಾಗ ನಂಬರ್ ಇತ್ತು, ಅವನು ಯಾವ್ದು ಇದ್ದಿದ್ದು ಅಂತ ನಾನು ಅಂತೆ. ಇದು ಅಣ್ಣ ತಮ್ಮಂದಿರು ತಂಗಿಯರನ್ನು ನೋಡುವ ದೃಷ್ಟಿಕೋನ. ಆದ್ದರಿಂದ ನಾವು ಆದರ್ಶ ವ್ಯಕ್ತಿಗಳಾದರೆ ಅಂಥವ್ರ ಮೇಲೆ ನಾವು ನಿಗಾ ಇಡೋಕ್ಕಾಗಲ್ಲ, ಪ್ರತಿಭಟನೆ ಮಾಡೋಕ್ಕೆ ಸಾಧ್ಯ. ಅವನಿಗೆ ಹೆಣ್ಮಕ್ಳಿಗೆಲ್ಲ ಸ್ವಾತಂತ್ರ್ಯ ಐತೆ ಅಂತ ಹೇಳ್ತೀವಿ. ಒಂದು ಫೋನ್ ನಂಬರ್ ತಂಗಿ ನಂಬರ್ನ ನೋಟ್ನಾಗ ಸಿಕ್ತು ಅಂತ ಹೇಳಿದ್ರೆ ಬಾಯಿ ಬಂದ ಅಂಥವು ಮಾಡಬೇಡ. ನೀವು ನಿಮ್ಮ ಮನೆಗೆ ಹೇಳ್ಬಿಡಿ, ಇಂಥ ನಂಬರ್ ಐತಿ, ಪುಸ್ತಕ ಕೊಟ್ಟಾಗ ಅದರ ಓದಿನಿ, ಸ್ವಲ್ಪ ನೋಟ್ ಮಾಡ್ಕೊಂಡಿದ್ದೀನಿ. ಅವ್ರು ನಮ್ಮ ರೀತಿಯ ಮೊಮ್ಮಕ್ಕಳಂತ ಮಾತನಾಡಬೇಕು ಶಾಲೆಗೆ ಬಂದು ಅವ್ರದ್ದೇನಾದ್ರು ಫೋನ್ ಬಂತು ಅಂದರೆ ನನಗೆ ಹೇಳ್ರಿ ಅಂತ ಹೇಳಿ ಅವರ ಸೇವ್ ಮಾಡಿ ಅವ್ರು ಗೌರವ ಮಾತಾಡ್ತಾರೆ. ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿ ಬರ್ತದೆ, ಗೌರವ ಬರ್ತದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ಕೊಡೋಕ್ಕೆ ಸಾಧ್ಯ ಆಗಿದೆ. ಅದು ಎಂಥದೇ ಇದ್ದಿದ್ದ ಸಮಸ್ಯೆ. ಈಗ ನೀವು ಪ್ರಶ್ನೆಗಳನ್ನು ಕೇಳ್ತೀವಿ. ಎಷ್ಟೊತ್ತಾಯಿತು? 48 ನಿಮಿಷ ಆಗಿತ್ತು. ಅವರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ಎತ್ತರ ಮಾತಾಡಿದ್ರು. ಎತ್ತರ ನಾನೇನು ಮಾತಾಡ್ತೀನಿ, ನಿಮ್ಮ ಮನೆಗೆ ಹೋಗುತ್ತೆ, ನಿಮ್ಮ ಕೆಲಸ ಇರ್ತಾವೆ, ಓದಬೇಕು, ಹೋಮ್ವರ್ಕ್ ಮಾಡೋದು. ಆದ್ದರಿಂದ ಒಂದು ಸ್ವಲ್ಪ ಸಮಯ ನೀವು ಪ್ರಶ್ನೆಗಳನ್ನು ಕೇಳಿ, ಏನಾದರೂ ಕೇಳ್ರಿ, ನೀವು ವೈಯಕ್ತಿಕ ವಿಚಾರದ ಕೇಳ್ರಿ, ಸ್ವಂತದ ಕೇಳ್ರಿ. ನಾಗರಿಕತ್ವ ಮತ್ತು ಕರ್ತವ್ಯಗಳ ಬಗ್ಗೆ ಮಾತಾಡಿದಾರಲ್ಲ ಸರ್, ನಿಮ್ಗೇನಾದ್ರೂ ಪ್ರಶ್ನೆಗಳಿದೆ ಕೇಳ್ಬೋದು. ಅದು ಒಂದೇ ಅಲ್ಲ. ಈಗ ಒಂದು ಶಾಲೆಗೆ ಹೋಗಿದ್ದಾಗ ಪ್ರಿನ್ಸಿಪಾಲ್ ನಮ್ಗೆ ಚಹಾ ಕುಡಿಸಿದ್ರು. ಚಹಾ ಕುಡಿಸಿದಾಗ ಅದು ಕೆಟ್ಟ ಸಿಹಿ ಇರ್ತದೆ. ಸಿಹಿಯಿಂದ ಐತೆ ಅಂತೇಳಿ ವೇದಿಕೆ ಮೇಲೆ ಕೊಟ್ಟರು. ಅಲ್ಲಿ ಡಬ್ಬಿ ತೆಗೆದೆ, ಇದ್ರಾಗಿತ್ತು ಸ್ವಲ್ಪ ಬಾಯ. ಅದನ್ನು ನಾವು ವಿದ್ಯಾರ್ಥಿಗಳಿಗೆ ನೋಡಿದ್ವಿ. ನಾನು ಭಾಷಣ ಮಾಡಿದ್ದೆ. ನಾಯಕರಾಗೋದು, ಆದರ್ಶ ವ್ಯಕ್ತಿಗಳು ಕಾಯಕನಿಷ್ಠರಾಗಿರಬೇಕು, ದುಶ್ಚಟ ದುರ್ವ್ಯಸನಗಳಿಂದ ದೂರ ಇರಬೇಕು. ಪ್ರಶ್ನೆ ಕೇಳ್ರಿ ಅಂದರೆ ಅವ್ರಿಗೇನೊಂದು ಅಜ್ಜವರೇ ಅವರ ಡಬ್ಬೆ ಒಳಗಿಂದ ಏನೋ ತಿಂದಿರಲ್ಲ, ಏನದು ದುಶ್ಚಟ ದುರ್ವ್ಯಸನದಿಂದ ದೂರ ಇರ್ಬೇಕಂತ ಹೇಳಿದ್ರಿ, ಮತ್ತು ನೀವು ತಿಂದಿದ್ದು ಏನು ಅಂದ್ರೆ ಈ ಅನುಮಾನ ಯಾಕೆ ಬಂತಾವ ಅಂತ ಕೇಳಿದೆ. ನಾನು ತಿಂದಿದ್ದು ಏನೋ ಅಂತ ಸಂಶಯ ಬಂದತ್ತಲ್ಲ, ಯಾಕೆ ಬಂತದು, ಏನು ಅನ್ಕೊಂಡಿ ನೀನು ಅಂದ್ರೆ. ಅದು ಭಾಳ ಮಂದಿ ನೋಡಿದ್ರಿ ಈಗ ಡಬ್ಬ್ಯಾಗ ಪುಟ್ಟ ಪಟಕ ತಿನ್ನೋದು, ಅದಕ್ಕೆ ಕೇಳಿದೆ. ಆಕೆ ಕರೆದೆ, ಈ ಡಬ್ಬಿ ಕೊಟ್ಟೆ, ಇದನ್ನು ತಗೋ, ಅಂಗಡಿ ಒಳಗಕ್ಕೆ ಒಂದು ಸ್ವಲ್ಪ ನೋಡಿ ಏನಾಯ್ತು ಅಂತ ನೋಡು. ನೀನು ನೋಡಿ ನನಗೆ ಹೇಳು. ನೋಡಿದ್ದು ಇದ್ರಾಗ ಅಡಿಕೆ ಐತ್ರಿ, ಸೋಪ್ ಐತ್ರಿ, ಅಜ್ವಾನ್ ಐತ್ರಿ, ಕೊಬ್ಬರಿ ಐತ್ರಿ, ಮತ್ತು ಏನು ಹೇಳಪ್ಪ ತಿರ್ಬಾಗ ಇದು ಅಡಿಕೆ ಪುಡಿ ರೀ ಸರ್, ತಿರ್ಬೋದು. ಒಂದಿಷ್ಟು ನೀನು ಬಾಯಿ ಹಾಕೊಂಡು ನೋಡು, ಬಾಯಿ ಹಾಕೊಂಡು ನೋಡಿದ್ವಿ, ಒಳ್ಳೆ ಸುವಾಸನೆ ಐತಲ್ರಿ ಅದ. ಇದು ಇಲ್ಲಿವರೆಗೂ ಕೇಳ್ತಾರೆ ಮಕ್ಕಳ. ನಾನು ಎಲ್ಲದಕ್ಕೂ ಉತ್ತರ ಕೊಟ್ಟದ್ದು. ಈಗೂ ನಿಮ್ಗೆ ಅನುಮಾನ ಇತ್ತಂದ್ರೆ ಯಾರು ಚೆಕ್ ಮಾಡಿ ಕೊಡ್ತಾರೆ ಏನೈತೆ ಅಂತೇಳಿ. ಅದಕ್ಕೆ ಯಾರ ಜೊತೆಗೆ ಚಹಾ ಕುಡ್ದೆ ನಾನು ಯಾಕೆ ಕುಡಿತಿದ್ದೆ ಅಂದರೆ ಮೊದಲು ಅವ್ರಿಗೆ ಕೊಟ್ಬಿಡ್ತೀನಿ ನಾನು. ಸರ್ ನಮ್ಮ ಅಡಿಕೆ ತಿನ್ನೋ ಅಭ್ಯಾಸ ಇಲ್ಲ ಅಂತ. ಇಲ್ಲಾದ್ರೂ ಒಂದು ಚೂರಾದ್ರು ತಿಂದು ನೋಡ್ರಿ. ಯಾಕಂದ್ರೆ ಅವ್ರಿಗೆ ಖಾತ್ರಿ ಆಗ್ಬೇಕಲ್ಲ. ಅವ್ರ ಮನಸ್ಸಿನಾಗ ಸಂಶಯ ಉಳಿದು ಏನೋ ಒಂದು ತಿಂದುಬಿಟ್ರೆ ಸಾಹೇಬರು ನಮ್ಮ ಚೇಂಬರ್ನಾಗ ಅಡಿಕೆ ಇದು ಚಹಾ ಕುಡಿದ ಮೇಲೆ ಅಂತ ಅರ್ಥವಾಗುತ್ತೆ. ಒಂದೋ ಅದನ್ನು ಹೊರಗೆ ತೆಗಿಲ್ಲ, ಅದು ಸುಮ್ಮನೆ ಇಲ್ಲ ತೆಗೆದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೊಡು. ನಾನು ಶುಗರ್ ಕಂಪ್ಲೇಂಟ್ ಇರೋದ್ರಿಂದ ಸಕ್ಕರೆ ಹಾಕಬೇಡಿರ್ತೀನಿ, ಹಾಕಿಬಿಟ್ಟಿರ್ತಾರೆ. ಅದರಾಗ ಈ ಕಡೆಗೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ ಸರ್. ಹಾಗಾಗಿ ನಾನು ಗದಗ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪ ಎಲ್ಲ ಸ್ವೀಟ್ ಡಬಲ್ ಅದು ನಾನು ಹೊರ್ಕೊಂಡಾಗ ಆಗ್ತದೆ ಅಂತ ನಾನು ಒಂಚೂರು ಹಾಕ್ಬಿಟ್ಟಿರ್ತೀನಿ. ಇವತ್ತು ನಾನು ಯಾರಿಗೂ ಕೊಡೋಕೆ ಹೋಗಲಿಲ್ಲ, ತಿನ್ನೋಕೆ ಹೋಗಲಿಲ್ಲ, ಡಬ್ಬು ಬರುತ್ತೆ ಯಾಕೆ. ಅದನ್ನ ಯಾಕೆ ಹೇಳಿದೆ ನಿಮ್ಗೆ ಅಂತ ಹೇಳಿದ್ರೆ ಅಷ್ಟು ಗಟ್ಟಿತನ ಇರಬೇಕು, ಆ ಧೈರ್ಯ ಇರಬೇಕು. ಏನೋ ಮಾಡಬಾರ್ದು ಮಾಡಿದಲ್ಲ ನೀನು, ಅದೇನು ಮಾಡಿ ಹೇಳೋದು ಅಂತ ಅನ್ಬೇಕು. ನೀವು ಅಪ್ಪಗಾಗಲಿ, ಅಜ್ಜಿಗಾಗಲಿ, ಹಣ್ಣಗಾಗಲಿ, ತಮ್ಮ ಯಾರಿಗೆಲ್ಲ ಆಗಲಿ ಅಷ್ಟು ಹೇಳೋ ಚೈತನ್ಯ ಇರಬೇಕು. ಈಗ ಆ ಧೈರ್ಯ ಇರಬೇಕು. ಕೇಳ್ತಿರಲ್ಲ, ಹಿಂಗೆ ಕೇಳ್ರಿ. ಎಸ್ ಹೇಳ್ರಿ.
ಇದೆಯಾ? ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ ನಂತರ ಕೇಳಬಹುದು, ಏನು ತೊಂದರೆ. ಪುಸ್ತಕ ಈಗ ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಹೋಗುವಾಗ ಸನಾತನ ಧರ್ಮ ಅಂತ ಹೇಳಿದ್ರು ನಮ್ಮ ಮಾಸ್ಟರ್. ಏನ್ ಹೇಳಿದ್ರು? ದೇವರ ಬಾಯಿಯಿಂದ ಬ್ರಾಹ್ಮಣ ಹುಟ್ಟಿದ, ತೋಳುಗಳಿಂದ ಕ್ಷತ್ರಿಯ ಹುಟ್ಟಿದ, ತೊಡೆಯಿಂದ ವೈಶ್ಯರು ಹುಟ್ಟಿದರು, ಪಾದದಿಂದ ಶೂದ್ರರು ಹುಟ್ಟಿದರು. ನನ್ನ ಫ್ರೆಂಡ್ ಹಬೀಬ್ ಪಾಸ್ ಆಗ್ತದೆ, ಮುಸಲ್ಮಾನ್ ಕ್ರಿಶ್ಚಿಯನ್ ಹೇಳಿದ್ ಹುಟ್ಟಿದ್ರೆ ಕೇಳಲಿ ಅಂತ. ನಾನು ಯಾಕೆ ಕೇಳಪ್ಪ, ನೀನೇ ಕೇಳೋದ? ನಾವಿಬ್ರು ಮಾತಾಡೋದು ನೋಡಿ ಸರ್ ಕೇಳ್ಬಿಟ್ರು, ಏನ್ ನೀವು ಮಾತಾಡಕತ್ತೀರಿ ನೀವು? ನಾನು ಏನಿಲ್ಲ ಸರ್, ಎಲ್ಲ ಹಿಂಗ ಇಂಥವ್ರು ಇಂಥಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರಿ, ಮುಸಲ್ಮಾನ್ ಕ್ರಿಶ್ಚಿಯನ್ರು ಎಲ್ಲಿಂದ ಹುಟ್ಟಿದ್ರು ಅಂತ ಅದು ಭಾಷೆ ಪ್ರಶ್ನೆ. ಆತನ ಪ್ರಶ್ನೆ ಆತ ಕೇಳ್ಬೇಕು, ಮಗನೇ ನೀನ್ ಯಾರು ಕೇಳಕ ಬಿತ್ತು ಒಂದು ಏಟು. ಆಮೇಲೆ ಅವನಿಗೆ, ಮಗನೇ ನಿನ್ನ ಸ್ಪೆಲ್ಲಿಂಗ್ ಬರೆಯಕ್ಕೆ ಬರೋಂಗಿಲ್ಲ, ನಿನ್ಗೆ ಉಪದ್ವ್ಯಾಪ್ತಿ ಪ್ರಶ್ನೆ ಕೇಳ್ತೀಯ, ಚಳಿ ಏಟು ಅವನಿಗೆ ಕೆನ್ನೆ ಅನ್ಬೇಕು, ಚಳಿಗೆ ಆಗ ನನಗೆ ಒಂದೇ ಕೆನ್ನೆ ಮುಟ್ಬಾರ್ದು ಅಂತಿತ್ತು. ಅದಕ್ಕೆ ಕಲಿಸ್ಬಿಟ್ಟಿದ್ರು ಎಲ್ಲರೂ. ಸರ್ ಈ ಕಡೆಗೆ ಒಂದು ಮಗನೇ ಗಾಂಧಿ ತಾಪ್ ಹಾಕ್ತೀಯ, ಒಂದು ಕೆನ್ನೆ ಹೊಡೆದು ಇನ್ನೊಂದು ಕೆನ್ನೆ ಹೊಡಿಬೇಕಲ್ಲ, ಶತಾಬ್ದಿ ಇನ್ನೊಂದು. ಇದು ಪ್ರಶ್ನೆ ಕೇಳಿದ್ರೆ ಆವಾಗಿನ ಪರಿಣಾಮ. ಈಗ ಇಲ್ಲಿ ಈಗ ಯಾವ ಮೈಸ್ಟ್ರು ಹೊಡೆಯೋಂಗಿಲ್ಲ, ನೀವು ಯಾರು ಹೊಡೆಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಮಗೆ ನೀವು ಏನು ಬೇಕಾದ್ರೆ ಕೇಳಿ, ಇಷ್ಟು ಧೈರ್ಯ ಕೊಟ್ಟ ಮೇಲೆ ಕೇಳ್ಬೇಕಲ್ಲ ನೀವು. ಸರ್, LLB ಮಾಡಬೇಕು ಅಂದ್ರೆ ಯಾವ ಕೋರ್ಸ್ ತಗೋಬೇಕು? LLB ಮಾಡ್ಬೇಕಂದ್ರೆ PUC ಓದ್ಬೇಕು. PUC ಸೈನ್ಸ್ ಓದು, ಆರ್ಟ್ಸ್ ಓದು, ಕಾಮರ್ಸ್ ಓದು, ಯಾವ ಓದು, LLB ಓದು. ನಾನು ಫಸ್ಟ್ ಇಯರ್ BSc ಓದಿದೆ, 2 ವರ್ಷ ಬಿಟ್ಟೆ. ಆಮೇಲೆ ಎಕನಾಮಿಕ್ಸ್ ತಗೊಂಡು BA ಮಾಡಿದೆ, ಸೆಕೆಂಡ್ ಇಯರ್ ಫೈನಲ್ ಇಯರ್ BA ಓದಿದೆ, 7 ವರ್ಷ ಬಿಟ್ಟೆ. ಆಮೇಲೆ LLB ಅಡ್ಮಿಷನ್ 3 ವರ್ಷ ಓದಿಲ್ಲ. ಎಲ್ಲಿಯೂ ಸಲ್ಲದವರು ಅಲ್ಲಿ ಸಲ್ತಾರ ಅಂತ ಹೇಳ್ತಾರೆ. ಎಲ್ಲಿ ಕೋರ್ಟ್ ಎಲ್ಲ ನನ್ನ ವಕೀಲರು ಮಿತ್ರರೇ ಹೇಳ್ತಿದ್ರು, ಎಂಥವ್ರು ವಕೀಲರಾಗ್ಯಾರ, ಅಂಥವ್ರೇ ಜಡ್ಜ್ ಆಗ್ಯಾರ, ನಿನಗೇನು ದಾರಿ, ನೀನು ಓದು ಪಾಸ್ ಆಗ್ತೀನಿ ಅಂತ ಹೇಳಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಮಂದಿ ಅಡ್ವೊಕೇಟ್ಸ್ ಇತ್ತು, ವೇಟ್ ಮಾಡಿದ್ರು. ಹಾಗೆ ನೀನು ವಕೀಲ ಆಗಬೇಕಾಗಿತ್ತು ಅಂತ ಹೇಳಿದ್ರೆ PUC ಮಾತ್ರ ಪಾಸ್ ಆಗುತ್ತೆ, 5 ವರ್ಷ ಕೋರ್ಸ್ ಡೈರೆಕ್ಟ್ ಎಲ್ಲಿದೆ. ಇಲ್ಲ ಯಾವುದಾದ್ರೂ ಗ್ರ್ಯಾಜುಯೇಷನ್ ಆಗು, BSc ಆಗು, BA ಆಗು, ಈಗ ಏನಾದರೂ ಆಗು, ಆದ್ಮೇಲೆ ಮತ್ತೆ 3 ವರ್ಷ LLB. ಗ್ರ್ಯಾಜುಯೇಟ್ ಆಗಬೇಕಾದ್ರೆ 3 ವರ್ಷ, LLB ಹೋಗ್ಬೇಕಾದ್ರೆ ಮತ್ತೆ 3 ವರ್ಷ, 6 ವರ್ಷ ಆಗ್ತಾವೆ. PUC ಮೇಲೆ ಹೋದ್ರೆ 5 ವರ್ಷ, 1 ವರ್ಷ ಓಕೆನಾ? ಅರ್ಥ ಆಯ್ತಲ್ಲ? ಈ MSc ಮಾಡಿ ಹೋಗ್ಬೋದು, LLB MA ಮಾಡಿ ಹೋಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಹೋಗ್ಬೋದು, ಕಂಪ್ನಿ ಸೆಕ್ರೆಟರಿ ಆಗಿ ಹೋಗ್ಬೋದು. ಯಾವುದೇ ಮಾಡಿದ್ರು ಸಹಿತ ಮಿನಿಮಮ್ ಬ್ಯಾಚುಲರ್ ಡಿಗ್ರಿ ಇತ್ತಂತ ಹೇಳಿದ್ರೆ LLB ಅಡ್ಮಿಷನ್. ಯಾವ ವಯಸ್ಸಿನ ನಿರ್ಬಂಧ ಇಲ್ಲೇ ಇಲ್ಲ. 29ನೇ ವಯಸ್ಸಿನ ಅಲ್ಲಿ ಸೇರಿದ್ರೆ 33ನೇ ವಯಸ್ಸಿಗೆ ನಾನು ವಕೀಲ ಆದೆ, 43ನೇ ವಯಸ್ಸಿಗೆ ಡೈರೆಕ್ಟ್ ಡಿಸ್ಟ್ರಿಕ್ಟ್ ಆಗಿ. ಕಠಿಣ ಪರಿಶ್ರಮ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಅನ್ನೋದು ಯಾವುದೂ ಇಲ್ಲೇ ಇಲ್ಲ. ಪರಿಶ್ರಮ 80%, ಅದೃಷ್ಟ 20% ಅಂತ ನಂಬಿದ್ದಾರೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಭಗವಂತ ಏನು ಕೊಡ್ತಾನೆ, ಯಾವುದೇ ದಿಕ್ಕಿಗೆ ಹೋಗ್ತಾನೆ. ಓಕೆ, ಮತ್ತೆ ಯಾರು ಬೇಕಾದ್ರೆ ಕೇಳ್ಬೋದು. ಸ್ಟೂಡೆಂಟ್ ಏನಮ್ಮ ಏನ್ ಅನಿಸ್ತು ಅಂದ್ರೆ, ವಕೀಲರಿದ್ದಾಗ ಏನಾಗ್ತದೆ, ನಮ್ಮ ಕೇಸ್ನಲ್ಲಿ ಕೊಟ್ಟಿರ್ತಾರಲ್ಲ, ಆ ಕೇಸ್ನಾಗ ಇದ್ದವರಿಗೆ ಅಷ್ಟೇ ನ್ಯಾಯ ತರಿಸ್ಕೊಡಕ್ಕೆ ಸಾಧ್ಯ. ಜಡ್ಜ್ ಆದ್ರೆ ಆ ಕೋರ್ಟ್ನಾಗ ಎಷ್ಟು ಕೇಸ್ ಇರ್ತಾವಲ್ಲ, 2,000 3,000 ಕೇಸ್ ಇರ್ತಾವ. ಅದರೊಳಗೆ ಅತ್ಯಂತ ಹಳೆಯ ಕೇಸ್ಗಳು ಯಾವ್ದಾವ ಅನ್ನೋದು ಹುಡುಕಿ ತೀವ್ರವಾಗಿ ಜಡ್ಜ್ಮೆಂಟ್ ಬರೆದ್ರೆ ಆ ಪ್ರಕರಣದಲ್ಲಿ ಎಲ್ಲರಿಗೂ ನ್ಯಾಯ ದೊರಕಬೇಕಾಗ್ತದೆ. ಬಹಳ ದೊಡ್ಡ ಸಂತೃಪ್ತಿ ಇರ್ತದೆ. ಶಿಕ್ಷೆ ಕೊಡೋದು, ಹೊರ ಕೊಡೋದು ಯಾರ ಕೆಲಸ? ಅದು ದೇವರ ಕೆಲಸ, ಹೌದಲ್ಲ? ಆ ದೇವರು ಆ ಕೆಲಸನ ನ್ಯಾಯಾಧೀಶರ ಜೊತೆಗೆ ಹಂಚ್ಕೊಳ್ತಾನ. ನನ್ನ ಬದಲಾಗಿ, ನನ್ನ ಪರವಾಗಿ ನೀನೇ ಶಿಕ್ಷೆ ಕೊಡು, ನೀನೇ ಬಿಡುಗಡೆ ಮಾಡು, ನೀನೇ ಅವರಿಗೆ ಪರಿಹಾರ ಒದಗಿಸಿಕೊಡು ಅಂತ ಕೊಡ್ತಾನ. ಆದ್ದರಿಂದ ಬಹಳ ಪವಿತ್ರವಾದಂಥ ಕೆಲಸ ವಕಾಲತ್ತು, ಅದಕ್ಕಿಂತ ಹೆಚ್ಚು ಪವಿತ್ರವಾದದ್ದು ನ್ಯಾಯಾಧೀಶ ಹುದ್ದೆ. ಹಾಗಾಗಿ ಬಹಳಷ್ಟು ಸಂತೋಷ ಅನಿಸ್ತಿತ್ತು.
ನನಗೆ ಹೆಮ್ಮೆ ಅನಿಸ್ತಿತ್ತು, ಭಗವಂತನಿಗೆ ದಿನ ಕೃತಜ್ಞತೆ ಸಲ್ಲುತ್ತೆ. ನಾನು ಇಂಥ ಜಾಗದಲ್ಲಿ ಕೂಡಿಸಿರಪ್ಪ ಅಂಥದ್ದು ಹಾಕ್ಬೇಕಂಗಿದ್ರೆ ಆಗಿದ್ರು. ನನ್ನ ಜೊತೆ ಕಾಂಟ್ಯಾಕ್ಟ್ನಾಗಿರು ಕೇಳ್ತಿರು, ಭಾಳ ಸತಿ ಫೋನ್ ಮಾಡಿದ 100 ರೂಪಾಯಿ ಬರ್ತಂದ್ರೆ ನಾನು ಇಲ್ಲ ಅಂತ ತಿಳ್ಕೊಬೇಕು. ಅರ್ಥ ಆಗಲ್ಲ? ಫೇಸ್ಬುಕ್ನಾಗ ಬರ್ತೈತಿ, ವಾಟ್ಸಪ್ನಾಗ ಬರ್ತೈತಿ, ನ್ಯಾಯಮೂರ್ತಿ ನಾಗರಾಜನವ್ರು ಇನ್ನಿಲ್ಲ ಅಂತ ಅದನ್ನು ನೋಡ್ಕೊಂಡು ಸುಮ್ಮನೆ ಆಗ್ತದೆ. ಓಕೆ, ಹ್ಞೂ ಅಂದ್ರು. ಒಂದೇ ಸರ್ ಸರ್ ಕೇಳಿ ಸರ್ ಸರ್ ನೀವು ಜಡ್ಜ್ ಆಗಿದ್ರಲ್ಲ, ಇಷ್ಟು ವರ್ಷದಲ್ಲಿ ನಿಮ್ಗೆ ಯಾವ ಟಫ್ ಕೇಸ್ ಆಗಿತ್ತು? ಯಾವುದೇ ಟಫ್ ಕೇಸ್ ಆಗಿತ್ತು, ಎಲ್ಲ ಕೇಸು ಟಫ್ ಕೇಸೇ. ಯಾಕಂತ ಕೇಳಿದ್ರೆ ಆ ಕಡೆ ಪಾರ್ಟಿಯವರು ನಮ್ಮದೇ ಕರೆಕ್ಟ್ ಅಂತ ವಾದ ಮಾಡ್ತಾರೆ, ಈ ಕಡೆ ಪಾರ್ಟಿಯವರು ನಮ್ಮದೇ ಕರೆಕ್ಟ್ ಅಂತ ವಾದ ಮಾಡ್ತಾರೆ. ಎರಡರೊಳಗೆ ನಾವು ಹುಡುಕಬೇಕು. ಮಂಗಳೂರಾಗಿದ್ದ ಪ್ರಕರಣ ಇತ್ತು, ಮಗಳ ಮೇಲೆ ತಂದೆನೇ ಅತ್ಯಾಚಾರ ಮಾಡ, ಎರಡನೇ ಮಗಳು ಪ್ರತ್ಯಕ್ಷ ಸಾಕ್ಷಿ, ಅತಿ ಸಾಕ್ಷಿ ನೋಡಿ ತಪ್ಪಿಸ್ಕೊಂಡು ಓಡೋದು ನಿಂತೀವ ಹುಡುಗಿ. ಚರ್ಚ್ನಾಗ ಹೋಗಿ ಕೂತ್ಕೊಂಡು ಚರ್ಚ್ ಫಾದರ್ ಸಾಕ್ಷಿ ಇಟ್ಟು, ಡಾಕ್ಟರ್ ಸಾಕ್ಷಿ ಹೇಳಿದ್ರು. ಅಲ್ಲಿ ಆರೋಪರ ವಕೀಲರು ಏನು ವಾದ ಮಾಡಿದ್ರು, ಸರ್ ತಂದೆ ಮಗಳಿಗೆ ಹೆಂಗಾದರೂ ಏನಾದರೂ ಶಿಕ್ಷೆ ಕೊಡ್ತಾನೆ, ಬಡಿತಾನ ಕೊಲೆನೂ ಮಾಡ್ಬೋದು, ಆದರೆ ಶೀಲಹರಣ ಮಾಡಕ್ಕೆ ಸಾಧ್ಯ ಇಲ್ಲ, ಇದು ಅಸಾಧ್ಯ. ಆರೋಪಿ ಬರೋದು ಆ ಹುಡುಗಿ ಪರವಾಗಿ ಸರ್ಕಾರ ವಕೀಲರು ಅವ್ರೇನು ಹೇಳಿದ್ರು, ಸರ್ ಮಗಳು ಅಪ್ಪನ ವಿರುದ್ಧ ಏನು ಬೇಕಾದ ಹೇಳ್ತಾಳ, ಹೊಡೆದಂತ ಹೇಳ್ತಾಳ, ದಂಡಿಸಿದಂತ ಹೇಳ್ತಾಳ, ನಾನು ಶೀಲಹರಣ ಮಾಡಿದಂತ ಸುಳ್ಳು ಹೇಳೋದಿಲ್ಲ, ಇದು ಅಸಾಧ್ಯ. ಎರಡು ಅಸಾಧ್ಯಗಳು. ನಾನು ಜಡ್ಜ್ಮೆಂಟ್ ಅಂತಾರೆ, ಮಗಳು ತಂದೆಯ ವಿರುದ್ಧ ಸುಳ್ಳು ಹೇಳೋದಿಲ್ಲ, ಅತ್ಯಾಚಾರ ಮಾಡಿರೋದು ಸುಳ್ಳು ಹೇಳೋದಲ್ಲ ಅನ್ನೋದು ಒಂದು ಸಾಧ್ಯತೆ, ಅಸಾಧ್ಯತೆ. ಅಪ್ಪ ಏನಾದರೂ ಮಾಡ್ತಾನ, ಅತ್ಯಾಚಾರ ಮಾಡೋದಿಲ್ಲ ಅನ್ನೋದನ್ನು ಇನ್ನೊಂದು ಅಸಾಧ್ಯ. ಎರಡು ಅಸಾಧ್ಯಗಳ ನಡುವೆ ಸಾಧ್ಯತೆ ಯಾವುದು? ಆ ಎಲ್ಲ ವಾತಾವರಣ, ಸಾಕ್ಷಿಗಳ ಹೇಳಿಕೆ ಎಲ್ಲ ಪರಿಶೀಲನೆ ಮಾಡಲಾಗಿ ಎರಡನೇ ಅಸಾಧ್ಯ ಏನಿದೆಯಲ್ಲ ಅದು ಸಾಧ್ಯಗೊಳಿತು. ಆದ್ದರಿಂದ ಆರೋಪಿಗೆ 10 ವರ್ಷ ಕಠಿಣ ಶಿಕ್ಷೆ, 10,000 ರೂಪಾಯಿ ದಂಡ ವಿಧಿಸಿತು. ಅವಾಗ ಅಷ್ಟೇ ಇತ್ತು. ಈಗ ಆ ರೀತಿ ಆಗಿದ್ದಕ್ಕೆ ಗಲ್ಲು ಶಿಕ್ಷೆ ಸಿಗ್ತಾ ಇತ್ತು. ಅಪ್ರಾಪ್ತ ವಯಸ್ಕರಿದ್ರೆ ಗಲ್ಲು ಶಿಕ್ಷೆ, ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ 20 ವರ್ಷ ಲೆಕ್ಕ ಮಾಡುತ್ತಿದ್ರು ಅವರು. ಈ ಹೊಸ ಕಾನೂನು ಬಂದಾಗಿಲ್ಲ ಸಾಯೋವರೆಗೂ ಒಂದು ಜೈಲಿಗೆ ತಪ್ಪಷ್ಟು ಅಂದ್ರೆ ಅಂತ ತಗೋದು ಎಲ್ಲ ತಲೆ ಕೆಟ್ಟ ಪ್ರಶ್ನೆ ಯಾರು ಹೆಂಗ್ ಬರಿಬೇಕು, ನಾನು ಏನ್ ಬರಿಬೇಕು, ಇದು ಅಸಾಧ್ಯ, ಅದು ಅಸಾಧ್ಯ. ಈಗ ನಾನು ನಿಮ್ಗೆಲ್ಲ ಮೊಮ್ಮಕ್ಕಳು ಸಮಾನ ಅಂತ ಹೇಳಿ ಮೊಮ್ಮಕ್ಕಳ ಹತ್ರ ಪ್ರೀತಿಯಿಂದ ಮಾತಾಡ್ತೇನೆ. ಈಗ ಆ ರೀತಿ ಮಾತಾಡ್ತಾರೆ, ಅತ್ಯಾಚಾರ ಮಾಡ್ಯಾರಂತಂದ್ರೆ ಹೆಂಗ್ ಹೋಗ್ತಾರೆ ನನ್ನ ಮನಸ್ಸು ಹೋಗೋದಿಲ್ಲ. ಹಾಗಾದ್ರೆ ಸಾಕ್ಷಿ ಆಧಾರಗಳು ಎಲ್ಲ ಹೋಗ್ತಾರೆ, ಬೇರೆ ಯಾರಲ್ಲ. ಇನ್ನೊಬ್ಬಗಳು ಪಕ್ಕದಲ್ಲಿದ್ದ ಪಾದ್ರಿ, ಚರ್ಚಿನ ಫಾದರ್ ಸಾಕ್ಷಿ, ಡಾಕ್ಟರ್ ಸಾಕ್ಷಿ, ಅಕ್ಕಪಕ್ಕದವ್ರ ಮನೆಯವ್ರ ಸಾಕ್ಷಿ, ಅದ್ರ ಜೊತೆಗೆ ಯಾವನ ಎಕ್ಸ್ಪ್ಲನೇಷನ್ ಏನಿಲ್ಲ. ಆತನ ಮಗಳ ಮೇಲೆ ಬೇರೆ ಯಾರಾದ್ರೂ ಅತ್ಯಾಚಾರ ಮಾಡಿದ್ದಾರೆ ಸುಮ್ಮನೆ ಇರ್ತಾನೆ ಅಪ್ಪ. ಅವನು ಸುಮ್ಮನೆ ಅದಾನ ಅಂತ ಹೇಳಿದ್ರೆ ಆ ಮೌನನೇ ಅವನ ತಪ್ಪಿತಸ್ಥ ಅಂತ ಹೇಳಿ ಜಡ್ಜ್ಮೆಂಟ್ ಬರದೆ ಅವನ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದೆ, ಹೈಕೋರ್ಟ್ ಜಡ್ಜಿಗೆ ಅಪೀಲ್ ಮಾಡಿದ್ರು. ಆ ಅಪೀಲ್ ಡಿಸ್ಮಿಸ್ ಆಯಿತು, ಶಿಕ್ಷೆ ಕಾಯಂ ಆಯಿತು. ಅವ್ರ ಮನಸ್ಸಿಗೆ ಎಷ್ಟೋ ಒಂದಿಷ್ಟು ನೆಮ್ಮದಿ ಸಿಕ್ತು. ಓಕೆ, ಮತ್ತೆ ಹೇಳಿ. ಇವತ್ತಿನ ದಿನ ನಾನು ಹಿರಿಯರಾಗಿರ್ಲಿಲ್ಲ, ಮಕ್ಕಳ ಜೊತೆ ಮಕ್ಕಳಾಗಿ ಕೇಳಿ ಕಲ್ಪನ ಮಕ್ಕಳಾಗಿ ಕೇಳಿ ಮಕ್ಕಳ ಪತ್ತೆ ಕೊಟ್ಟಿದ್ದೀರಿ. ಮಕ್ಕಳ ಇದರಲ್ಲಿ ನಾನು ಕೇಳ್ತಾ ಇದ್ದೆ. ಹೇಳಿ. ಜಾತಿಯಿಂದ ನೀತಿಯ ಪಾಠಗಳನ್ನ ಮಾಡಿದ್ರಿ. ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನಮಗೆ ಸಿದ್ಧಾಂತದ ಒಂದು ಇದನ್ನು ಹೇಳಿದ್ರಿ. ನನ್ನ ಒಂದು ಚಿಕ್ಕ ವಿನಂತಿ ಏನಂತ ಹೇಳಿದ್ರೆ, ಜೀವನ ಮತ್ತು ಜೀವನ ಮೌಲ್ಯ ಇದನ್ನ ನನ್ನ ಸಮುದಾಯಕ್ಕೆ ತಿಳಿಸ್ಕೊಡಿ. ಜೀವ ನಮ್ಮ ಕೈಯಲ್ಲಿಲ್ಲ. ಜೀವನ ಅಂದರೆ ಬದುಕು ನಮ್ಮ ಕೈಯಲ್ಲಿದೆ. ಉತ್ತಮ ಬದುಕನ್ನು ಕಟ್ಟಿಕೊಳ್ಳದೇ ಇರೋದು ನಮ್ಮ ಕೈಯಲ್ಲಿದೆ. ಆದರ್ಶ ವ್ಯಕ್ತಿ ಆಗೋದು ಆಗದೇ ಇರೋದು ನಮ್ಮ ಕೈಯಲ್ಲಿದೆ. ಜೀವನದ ಮೌಲ್ಯ ಏನಲ್ಲ
ಕುಮಾರಸ್ವಾಮಿ ಹೇಳಿದ್ರಲ್ಲ, ಸಿದ್ದೇಶ್ವರಪ್ಪ ಅವರು ಹೇಳ್ಬಿಟ್ಟಾರ, ಏನೆಲ್ಲ ಹೇಳ್ಬೇಕು ಹೇಳ್ಯಾರ, ಈಗಾಗಲೇ ಏನೆಲ್ಲ ಬರಿಬೇಕಾದ್ರೆಲ್ಲ ಬರೆದ್ಬಿಟ್ಟಾರ. ಈಗ ನಾವು ಅನುಕರಣೆ ಮಾಡಿಕೊಂಡಿರ್ಬೋದಂತ ಹೇಳ್ತಾರಲ್ಲ, ಆ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಜವಾಬ್ದಾರಿ ನಮ್ಮದಿದೆ. ನಾನು ಓದುವಾಗ ಬಸವಣ್ಣವ್ರ ವಚನ, ನೆರೆಕೆನ್ನೆಗೆ ಕೆರೆಗನ್ನೆಗೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾರದ ಮುನ್ನ, ಕಾಲ ಮೇಲೆ ಕೈಯ ನೋಡಿ ಕೋಲು ಹಿಡಿಯದ ಮುನ್ನ, ಮುಪ್ಪಿ ದೊಪ್ಪ ಹೊಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸಿ ಕೂಡಲು ಸಂಗಮನ. ನಮ್ಮ ಸರ್ ಹೆಂಗೆ ಹೇಳ್ತಾರೆ, 60 ವರ್ಷ ದಾಟಿದ ಮೇಲೆ ನೀವು ಸಾವಿನ ಕಡೆ ಹೋಗ್ತಾ ಇರ್ತೀರಿ, ಮೃತ್ಯು ನಿಮ್ಮ ಹತ್ರ ಬರ್ತಿರ್ತದೆ, ನಿಮ್ಮ ಭೌತಿಕ ಜವಾಬ್ದಾರಿಗಳು ಮುಗಿದಿರ್ತಾವ, ನಿಮ್ಮ ಮಕ್ಕಳು ದೊಡ್ಡವರಾಗಿರ್ತಾರ, ಮದುವೆ ಮಾಡಿರ್ತೀರಿ, ನಿಮ್ಮ ಮೂಗು ತುಳಿಸ್ಲಿಕ್ಕೆ ಅವ್ರಿಗೆ ಬೇಕಾಗಿರೋದಿಲ್ಲ, ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟು ನೀವು ಸಮಾಜಮುಖಿ ಆಗಬೇಕು. ತಾಯಿಯ ಗರ್ಭದಲ್ಲಿದ್ದಾಗಲಿಂದ ಭೂತಾಯಿಯ ಗರ್ಭದಲ್ಲಿ ಹೋಗುವವರೆಗೂ ಮನುಷ್ಯ ಸಮಾಜದ ಋಣದಲ್ಲಿರ್ತಾನೆ. ಆ ಋಣವನ್ನು ತೀರಿಸೋದಕ್ಕೆ